ನಮ್ಮ ಬಾಸ್ ಟಿವಿ ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ ಇದೆ. ಭಾಗ್ಯಲಕ್ಷ್ಮಿ ಸೀರಿಯಲ್ ಸೆಟ್ ಅಲ್ಲಂತೂ ಮದುವೆ ಸಂಭ್ರಮ ಕಳೆಗಟ್ಟಿದ್ದು ಪೂಜಾ ಅವರಂತೂ ಉತ್ತರ ಕರ್ನಾಟಕದ ಮದುವೆ ಹೆಣ್ಣಿನ ರೀತಿಯಲ್ಲಿ ರೆಡಿ ಆಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗಿದ್ದಾರೆ ಅಂತಂದ್ರೆ ಪಕ್ಕ ಹಸಿರು ಕಲ್ಲದ ಸೀರೆ ಹುಟ್ಬಿಟ್ಟು ಉತ್ತರ ಕರ್ನಾಟಕದ ಹುಡುಗಿ ಯಾವ ರೀತಿ ರೆಡಿ ಆಗ್ತಾರೋ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ರೆಡಿ ಆಗಿದ್ದಾರೆ. ಸೊ ಇವರ ಮದುವೆ ಸಂಭ್ರಮ ಹೆಂಗೆ ನಡೀತಾ ಇದೆ, ಮದುವೆ ಎಪಿಸೋಡ್ಸ್ ಎಲ್ಲ ಹೆಂಗಿದೆ, ಇವರ ಔಟ್ಫಿಟ್ ಆಗಿರ್ಬೋದು, ಅದ್ರ ಜೊತೆಗೆ ಕ್ಯಾರೆಕ್ಟರೈಸೇಷನ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಿದೆ ಅನ್ನುವಂತಹ ಒಟ್ಟಾರೆ ಮಾಹಿತಿನ ನಾನು ಕೇಳ್ತಾ ಹೋಗ್ತೀನಿ. ಪೂಜಾ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್ ನಮಸ್ತೆ. ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಇದೆಲ್ಲ ಒರಿಜಿನಲ್ ಗೋಲ್ಡ್ ನಾವು ಸ್ವಲ್ಪ ಕೊಡ್ತೀರಾ? ಅಯ್ಯೋ! ಇಲ್ಲ, ಒರಿಜಿನಲ್ ಗೋಲ್ಡೇನ್ ಅಲ್ಲ. ಎಲ್ಲ ಆರ್ಟಿಫಿಷಿಯಲ್. ಜಸ್ಟ್ ಕ್ಯಾರೆಕ್ಟರ್‌ಗೋಸ್ಕರ ಇವತ್ತು ಬಳೆ ಶಾಸ್ತ್ರಕ್ಕೋಸ್ಕರ ನಾನು ಉತ್ತರ ಕರ್ನಾಟಕ ಸ್ಟೈಲ್ ರೆಡಿ ಆಗಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಈ ಥರ ರೆಡಿ ಆಗಿದ್ದೀನಿ. ಸೊ ಆ್ಯಸ್ ಯೂಶುವಲ್ ನಾನು ಉತ್ತರ ಕರ್ನಾಟಕದ ಹುಡುಗಿ ಆಗಿರೋದ್ರಿಂದ ಸೊ ಈ ಸ್ಟೈಲ್ ಅದು ಕಾಮನ್ ಬಂದ್ಬಿಡತ್ತೆ, ಅದೇನು ಮಾಡೋಕ್ಕಾಗಲ್ಲ. ಎಷ್ಟು ಖುಷಿ ಕೊಡ್ತಿದೆ ನೀವು ಒಬ್ಬ ಉತ್ತರ ಕರ್ನಾಟಕದ ಹುಡುಗಿಯಾಗಿ ಸೀರಿಯಲ್ ನಲ್ಲೂ ಕೂಡ ಉತ್ತರ ಕರ್ನಾಟಕವನ್ನ ರೆಪ್ರೆಸೆಂಟ್ ಮಾಡುವಂತಹ ಒಂದು ಕ್ಯಾರೆಕ್ಟರ್ ಅಲ್ಲಿ ಯಾವುದೋ ಒಂದು ಸೀನ್ ಅಲ್ಲಿ ಬಂದ್ರು ಕೂಡ. ಇಲ್ಲ, ಹೌದು, ತುಂಬಾನೇ ಖುಷಿ ಇತ್ತು. ಬಿಕಾಸ್ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದೆ, ನಾನು ಈ ತರ ರೆಡಿ ಆಗ್ಬೋದಾ ಅಂತ ಪರ್ಮಿಷನ್ ತಗೊಂಡು ಈ ತರ ಎಲ್ಲ ಎಲ್ಲದಕ್ಕೂ ಹ್ಞೂ ಅಂತಾನೂ ಹೇಳಿದ್ರು. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ರು ಈ ವಿಷಯಕ್ಕೆ. ಬಿಕಾಸ್ ನನಗೆ ಎಲ್ಲೋ ಒಂದ್ ಕಡೆ ಆಸೆ ಇತ್ತು, ಯಾವ್ದಾದ್ರು ಒಂದು ಮದುವೆ ಶಾಸ್ತ್ರದಲ್ಲಿ ಈಗ ಎಲ್ರಿಗೂ ಹುಡುಗಿರಿಗೆ ಆಸೆ ಇರುತ್ತೆ, ಎಲ್ಲ ಆ ಥರ ರೆಡಿ ಆಗಬೇಕು, ಈ ಶಾಸ್ತ್ರಕ್ಕೆ ಈ ಥರ ರೆಡಿ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತಲ್ವಾ, ಒಂದೊಂದು ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ. ಸೊ ಅದೇ ಥರ ನಾನು ಬಳೆ ಶಾಸ್ತ್ರಕ್ಕೆ ಉತ್ತರ ಕರ್ನಾಟಕ ಸ್ಟೈಲ್ ರೆಡಿ ಆಗಬೇಕು ಅಂತ ನಂಗೆ ತುಂಬಾ ಆಸೆ ಇತ್ತು. ಆ್ಯಂಡ್ ನಮ್ಮ ಮಂದಿಗೂ ನಾನು ಖುಷಿ ಪಡಿಸ್ಬೇಕಿತ್ತಲ್ವಾ. ಸೊ ಅದಕ್ಕೆ ಈ ಥರ ಔಟ್ಫಿಟ್ ನಾನು ಯೂಶಲಾಗಿ ಮನೇಲಿ ಫಂಕ್ಷನಲ್ಲಿ ಎಲ್ಲ ಈ ಥರ ಹಾಕೋತೀವಿ, ಅಮ್ಮ ಎಲ್ಲ ರೆಡಿ ಮಾಡ್ತಾರೆ. ಬಟ್ ಆನ್ ಸ್ಕ್ರೀನ್ ನಾನು ಯಾವತ್ತೂ ಅಥವಾ ಸುಮ್ಮನೆ ಫೋಟೋಶೂಟ್ ಅಂತಲೂ ಯಾವತ್ತೂ ಈ ಥರ ಕಾಸ್ಟ್ಯೂಮ್ ಅಥವಾ ಈ ಥರ ಲುಕ್ಕಲ್ಲಿ ಮಾಡಿಸಿರ್ಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು ಭಾಗ್ಯಲಕ್ಷ್ಮಿಗೆ ನಾನು ಈ ಥರ ರೆಡಿ ಆಗಿರೋದು. ಐ ಆಮ್ ವೆರಿ ಹ್ಯಾಪಿ. ಎಷ್ಟೊತ್ತು ಟೈಮ್ ತಗೊಳ್ರಿ ಈ ತರ ರೆಡಿ ಆಗೋದಿಕ್ಕೆ? ಇಲ್ಲ, ತಗೊಂಡೆ. ಸ್ವಲ್ಪ ಹೇರ್ ಸ್ಟೈಲ್ ಎಲ್ಲ ಇತ್ತಲ್ವಾ, ಒಂದು 1 hour ಅಂತೂ ತಗೊಂಡೆ. ಸೊ 1 hour ಬೇಗ, ಅದರಲ್ಲೂ ಸ್ವಲ್ಪ ಬೇಗ ರೆಡಿಯಾಗಿ ಅಂತ ಹೇಳ್ತಾ ಇರ್ತಾರಲ್ವಾ. ಸೊ ಅದಕ್ಕೆ 1 hour ತಗೊಂಡು ಬೇಗ ರೆಡಿಯಾಗಿ ಬಂದ್ಬಿಟ್ಟೆ. 1 hour ಅಂತೂ ಚೆನ್ನಾಗಿ ರೆಡಿ ಆಗಿ ಬಂದಿದ್ದೀರಾ. ಸೊ ಅನ್ಸುತ್ತಾ ಇಷ್ಟಪಟ್ಟು ಮದ್ವೆ ಆಗ್ತಿರುವಂತದ್ದು ನಡೆಯುತ್ತಾ ಇಲ್ವಾ ಅಂತ? ಇಲ್ಲ, ಖಂಡಿತ ನಡೆಯುತ್ತೆ. ನಾನು ಇಷ್ಟಪಟ್ಟಿರೋ ಕಿಶನ್ನ ನಾನು ಮದುವೆ ಆಗೇ ಆಗ್ತೀನಿ. ಅದರಲ್ಲೂ ನಮ್ಮ ಭಾಗ್ಯಕ್ಕ ಇದ್ದಾಳಲ್ವಾ, ಅವಳಿಗೆ ನಾನು ಹೇಳಿದ್ದೀನಿ, ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ, ಇಷ್ಟು ಮನಸ್ಸಿಗೆ ಅವನನ್ನು ಹಚ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದ್ದೀನಿ. ಸೊ ಖಂಡಿತ ಅವಳು ನನ್ನ ಆಸೆ ಕನಸನ್ನ ನೆರವೇರಿಸ್ತಾಳೆ. ಅವಳಿರೋ ತನಕ ಯಾವ ಭಯನೂ ಇಲ್ಲ. ಇಷ್ಟೆಲ್ಲ ನಡೀತಾ ಇರೋದು, ಇಷ್ಟೆಲ್ಲ ಆಗ್ತಿರೋದು, ನಾನು ಇಷ್ಟು ಖುಷಿಯಾಗಿರೋದಕ್ಕೂ ಕಾರಣನೇ ಭಾಗ್ಯಕ್ಕ. ಸೊ ಪೂಜಾ ಇಷ್ಟು ಖುಷಿಯಾಗಿದ್ದಾಳೆ, ಇಷ್ಟು ಇವಾಗ ನೋಡಿ ಈ ಥರ ಎಲ್ಲ ರೆಡಿಯಾಗಿ ಇಷ್ಟು ಖುಷಿಯಾಗಿ ನಾನು ಸೆಲೆಬ್ರೇಟ್ ಮಾಡ್ತಿದ್ದೀನಿ ಪ್ರತಿಯೊಂದು ಶಾಸ್ತ್ರ, ಪ್ರತಿಯೊಂದು ಮೂಮೆಂಟ್ ಅಂತಂದರೆ ಅದಕ್ಕೆ ಭಾಗ್ಯಕ್ಕನೇ ಕಾರಣ ಆಗಿರ್ತಾಳೆ. ಸೊ ಖಂಡಿತ ಈ ಮದುವೆ ನಡೆಯುತ್ತೆ. ಅವಳು ನಡೆಸ್ತಾಳೆ. ಏನೆಲ್ಲ ಶಾಸ್ತ್ರಗಳಾಯ್ತು ಇದುವರೆಗೂ, ಮದುವೆ ಶಾಸ್ತ್ರಗಳು? ನೆಕ್ಸ್ಟ್ ಏನೇನು ಪೆಂಡಿಂಗ್ ಇದೆ ಮಾಡುವಂತ ಶಾಸ್ತ್ರ ಸಂಪ್ರದಾಯಗಳು ಅಂತ? ಈಗ ಸದ್ಯಕ್ಕೆ ಈಗ ಬಳೆ ಶಾಸ್ತ್ರದ್ದು ಆಗಿದೆ. ಸೊ ಅದು ಬಿಟ್ಟು ಇವಾಗ ನೆಕ್ಸ್ಟು ಗೌರಿ ಪೂಜೆ ಇದೆ, ಮುಹೂರ್ತ ಇದೆ, ನೆಕ್ಸ್ಟು ಆಮೇಲೆ ಸಂಗೀತ ಕಾರ್ಯಕ್ರಮ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್ ಅದಕ್ಕೆ ಕೂಡ, ಸಂಗೀತ ಕಾರ್ಯಕ್ರಮಕ್ಕೆ. ಬಿಕಾಸ್ ಎಲ್ಲ ಹುಡುಗಿರಿಗೂ ಸಂಗೀತ ಅಂದರೆ ಮೆಹಂದಿ ಹಾಕ್ಕೊಂಡು ಒಳ್ಳೊಳ್ಳೆ ಗಾಗ್ರಗಳು ಹಾಕ್ಕೊಂಡು ಚೆನ್ನಾಗಿ ಡಾನ್ಸ್ ಮಾಡಬೇಕು, ಅದೆಲ್ಲ ತುಂಬ ಆಸೆ ಇರುತ್ತೆ. ಸೊ ಅದೇ ಥರನೇ ಇವಾಗ ನೆಕ್ಸ್ಟು ಅದೇ ಶಾಸ್ತ್ರಗಳು ನಡೀತಾ ಇದೆ. ಸದ್ಯಕ್ಕೆ ನಾವು ಬಂದಿದ್ದೀವಿ ಮಂಟಪಕ್ಕೆ, ಎಷ್ಟು ಬ್ಯೂಟಿಫುಲ್ ಆಗಿರೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ಸೊ ಐ ಆಮ್ ವೆರಿ ಹ್ಯಾಪಿ ಈ ವಿಷಯದಲ್ಲಿ ಕೂಡ. ಸಂಗೀತ ಕಾರ್ಯಕ್ರಮ ಅಂತ ಹೇಳಿದ್ರಿ, ಯಾವೆಲ್ಲ ಹಾಡುಗಳಿಗೆ ನಿಮ್ಮ ಕಿಶನ್ ಜೊತೆ ಹೆಜ್ಜೆ ಹಾಕೋದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀರಾ ಅಂತ? ಇಲ್ಲ, ಸದ್ಯಕ್ಕೆ ಯಾವ್ಯಾವ ಹಾಡುಗಳಂತ ನನಗೂ ಗೊತ್ತಿಲ್ಲ. ಸೊ ನೋಡಬೇಕು, ಇನ್ನು ಅದು ಬಂದಿಲ್ಲ, ಅದಕ್ಕೆ ಪ್ರಾಕ್ಟೀಸು ಇನ್ನೂ ಆಗಿಲ್ಲ. ಸೊ ನೋಡೋಣ, ವಿಲ್ ವೆಯ್ಟ್ ಆ್ಯಂಡ್ ವಾಚ್. ಈವನ್ ನಾನು ಕೂಡ ಅದಕ್ಕೆ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ, ಯಾವ ಸಾಂಗ್ಸ್ ಇರ್ಬೋದು, ಯಾವ ಥರ ಡಾನ್ಸ್ ಕೊಡ್ಬೋದು ಏನು ಅಂತ ಕಾಯ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ಅಂದ್ರೆ ಲೈಕ್ ಈಗ ನೀವು ಮದುವೆ ಕಾರ್ಯಕ್ರಮದಲ್ಲಿ ನಡೀತಾ ಇರೋದ್ರಿಂದ ಸೊ ಕಿಶನ್ ಅವರು ಕದ್ದು ಮುಚ್ಚಿ ನೋಡುವಂತದ್ದು ಇರುತ್ತೆ. ಸೊ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಎಲ್ಲಿ ಕಿಶನ್ ಅವರು ಅಂತ? ಹೌದು. ಬಿಕಾಸ್ ನಿನ್ನೆ ನನ್ನ ಎಂಟ್ರಿ ಆದಾಗೆಲ್ಲ ಕಿಶನ್ ಪೂಜಾ ಎಲ್ಲಿ ಅಂತ ಎಲ್ಲರೂ ರೇಗಿಸ್ತಾ ಇದ್ರು, ಏನು ಪೂಜೆನ ಹುಡುಕ್ತಾ ಇದೆಯಾ ಅಂತ. ಆಮೇಲೆ ಕೆಲವೊಂದು ಶಾಸ್ತ್ರಕ್ಕೆ ಹುಡುಗ ಹುಡುಗಿ ಮೀಟ್ ಮಾಡಂಗಿಲ್ಲ, ಬರಂಗಿಲ್ಲ ಅಂತೆಲ್ಲ ಹೇಳ್ತಾರೆ. ಅವಾಗ ನನಗೂ ರೇಗಿಸಿದ್ದಾರೆ, ಏನು ಪೂಜಾ, ಕಿಶನ್ನ ನೋಡೋದಕ್ಕೆ ಕಾಯ್ತಾ ಇದೆಯಾ, ಬಟ್ ಇವಾಗ ನೀನು ಬರಂಗಿಲ್ಲ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಸೊ ಅವಾಗೆಲ್ಲ ಡಿಸಪಾಯಿಂಟ್ ಆಗಿದ್ದೀವಿ, ಮೀಟ್ ಮಾಡಿದ್ದೀವಿ, ಆ ಥರ ಎಲ್ಲ ಇರುತ್ತಲ್ವ ಕ್ಯೂರಿಯಾಸಿಟಿ ಒಂದು ಸ್ವಲ್ಪ. ಸೊ ಆ ಥರ ಆಗಿದೆ, ಒಂದು 2-3 ಸೀನ್ಸ್ ಆ ಥರ ಆಗಿದೆ.
ಅದ್ರಲ್ಲೂ ಖುಷಿ ಇದೆ. ಏನೋ ಒಂಥರ ಬಿಕಾಸ್ ಎಲ್ಲ ಫ್ಯಾಮಿಲಿ ಇದೆ. ಈಗ ನಾವೇ ಮೀಟ್ ಮಾಡೋದು ಅದು ಬೇರೆ ವಿಷಯ. ಅದ್ರಲ್ಲಿ ನಂತ ಎಕ್ಸೈಟ್‌ಮೆಂಟ್ ಇರೋದಿಲ್ಲ. ಓಕೆ ಅವ್ ಮೀಟ್ ಮಾಡ್ತೀಯಾ? ಬರ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೇ ಮುಗ್ದೋಗ್ಬಿಡತ್ತೆ. ಬಟ್ ಎಲ್ಲ ಫ್ಯಾಮಿಲಿ ಇದ್ದಾಗ ಒಂದ್ ನಾಚಿಕೆ, ಕದ್ದು ಮುಚ್ಚಿ ನೋಡೋದು, ಆಮೇಲೆ ಏನೋ ಒಂಥರ ಪ್ರೀತಿಸಿದ ಹುಡುಗನ್ ಮದ್ವೆ ಮಾಡ್ಕೊತಿದ್ದೀನಲ್ವಾ, ಅದು ಎಲ್ಲಾರು ಒಪ್ಗೆಯಿಂದ ಮದ್ವೆ ಮಾಡ್ಕೊತಾ ಇದ್ದೀನಿ. ಸೊ ಅದಿಂದ ಒಂಥರ ಖುಷಿ ಕೊಡುತ್ತೆ. ಅವನನ್ನ ಮೀಟ್ ಮಾಡೋದು, ಅವನನ್ನ ನೋಡೋದು, ಯಾವಾಗ ನೋಡ್ತೀನೋ ಅನ್ನೋ ಕಾತುರ ಅವ್ನಿಗೂ ಇರುತ್ತೆ, ನನಗೂ ಆಬ್ವಿಯಸ್ಲಿ ಇರುತ್ತೆ. ಆಮೇಲೆ ಹೇಗೆ ಕಾಣ್ತಿದ್ದಾಳೆ ಅವಳು ಅನ್ನೋದು ಅವ್ನಿಗಿರುತ್ತೆ, ಇವನು ಹೇಗೆ ಕಾಣ್ತಿರ್ಬೋದು. ಬಿಕಾಸ್ ಈ ಥರ ಡ್ರೆಸ್ಸಸಲ್ಲಿ ಈ ಥರ ಒಂದು ಶಾಸ್ತ್ರಗಳು ನಮ್ಗೆ ಯಾವತ್ತೂ ಹಾಗೇ ಇರಲ್ವಲ್ಲ. ಸೊ ಅದೊಂಥರ ಖುಷಿ ಇದೆ. ಪೂಜಾ ಅವರ ಕ್ಯಾರೆಕ್ಟರ್ ಬಿಟ್ಟು ಆಶಾ ಅವರ ರಿಯಲ್ ಲೈಫ್ ಕ್ರಶ್ ಯಾರು ಅಂತ? ರಿಯಲ್ ಲೈಫ್ ಕ್ರಶ್ ಐ ಡೋಂಟ್ ಥಿಂಕ್ ಸೊ. ಯಾರಿಲ್ಲ ಸದ್ಯಕ್ಕೆ. ಆಸ್ ಆಲ್ವೇಸ್ ಯಶ್ ಇಸ್ ಮೈ ಫೇವ್ರೆಟ್ ಆಕ್ಟರ್. ಸೊ ಅವನೇ ನನ್ನ ಕ್ರಶ್ ಅಂತ ಹೇಳ್ಬೋದು. ಬಿಕಾಸ್ ನಂಗೆ ಅವ್ರಂದ್ರೆ ತುಂಬಾ ಇಷ್ಟ. ಇಬ್ರು ಇಷ್ಟ. ರಾಧಿಕಾ ಪಂಡಿತ್ ಅಂದ್ರೂ ತುಂಬಾ ಇಷ್ಟ, ಯಶ್ ಅಂದ್ರೂ ನಂಗೆ ತುಂಬಾನೇ ಇಷ್ಟ. ಪುನೀತ್ ರಾಜ್ಕುಮಾರ್ ಸರ್ ಅಂದ್ರೆ ತುಂಬಾ ಇಷ್ಟ. ಇವರೆಲ್ಲ ಲೈಕ್ ರೋಲ್ ಮಾಡೆಲ್ಸ್ ನನಗೆ. ಕ್ರಶ್ ಅಂತ ಇಷ್ಟ, ನನ್ಗೆ ಅವ್ರು ಕಂಡ್ರೆ ಇಷ್ಟ. ಈ ಥರ ಅದೇ ನನ್ನ ಹುಡುಗರು ಹಿಂಗಿರ್ಬೇಕು ಅನ್ನೋ ಡ್ರೀಮ್ಸ್ ಕೂಡ ಇದೆ. ಅದು ಬಿಟ್ರೆ ಕ್ರಶ್ ಅಂತ ಏನಿಲ್ಲ ಅನ್ಸುತ್ತೆ. ಈಗ ತಾನೇ ಹೇಳ್ತಾ ಇದ್ರಿ ನೀವು, ಒಂದಷ್ಟು ಡ್ರೀಮ್ಸ್ ಇದೆ ನಮ್ಮ ಹುಡುಗ ಹಿಂಗೆ ಇರಬೇಕು ಅಂತ. ಆ ಕ್ವಾಲಿಟೀಸ್ ಏನೆಲ್ಲ ಇರಬೇಕು ಅಂತ? ಯಾಕಂದ್ರೆ ನಮ್ಮ ಕರ್ನಾಟಕದ ಹುಡುಗರು ಆಗಿರ್ಬೋದು ವೆಯ್ಟ್ ಮಾಡ್ತಿದ್ದಾರೆ. ಆಸ್ ಐ ಆಲ್ವೇಸ್ ಸೇ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ಟೈಪ್. ನಂಗೆ ಇವಾಗಿನ ಜನ್ರೇಷನ್ ಹುಡುಗರು ಮೆಸೇಜಲ್ಲಿ ಐ ಲವ್ ಯು ಹೇಳೋದು ಅಥವಾ ಕಾಲ್ ಮಾಡಿಬಿಟ್ಟು ಪ್ರಪೋಸ್ ಮಾಡೋದು ಅದೆಲ್ಲ ನನಗೆ ಇಷ್ಟ ಇಲ್ಲ. ನನಗೆ ಲವ್ ಲೆಟರ್ಸ್ ಬರಿಬೇಕು ಅಂತ ಇಷ್ಟ. ವೆರಿ ಸರ್ಪ್ರೈಸಸ್ ಆಸ್ ಆಲ್ವೇಸ್ ಎಲ್ಲ ಹುಡುಗಿರಿಗೂ ಇಷ್ಟ ಇರೋ ಥರನೇ ನನಗೂ ಇಷ್ಟ. ಅಂದರೆ ಕಾಯಬೇಕು. ಮೇಯ್ನಾಗಿ ನನಗೆ ತುಂಬ ಏನು ಆಸೆ ಇದೆ ಅಂದರೆ, ನಾನು ತುಂಬ ಸ್ಟ್ರಗಲ್ಸ್ ನೋಡಿ ಲೈಫಲ್ಲಿ ಇಲ್ಲಿ ತನಕ ಬಂದಿರೋದು. ಸೊ ಅವ್ನ ಸ್ಟ್ರಗ್ಲಿಂಗ್ಸಲ್ಲೂ ನಾನು ಇರಬೇಕು ಅಂತ ನನಗೆ ಆಸೆ ಇದೆ. ಸುಮ್ಮನೆ ಆಲ್ರೆಡಿ ಇವಾಗ ಸೆಟಲ್ಡ್ ಆಗಿರೋ ಹುಡುಗ ಆಗಲಿ ಅಥವಾ ಆಲ್ರೆಡಿ ರಿಚ್ ಇರೋ ಹುಡುಗನ ಮದುವೆ ಮಾಡಿಕೊಂಡು ನಾನು ಸೆಟ್ಲ್ ಆಗಬೇಡಣ ಆ ಥರ ನನಗೆ ಆಸೆ ಇಲ್ಲ. ಸೊ ನನಗೂ ಅವನ ಡೌನ್ಸಿಂದ ಅವ್ನ ಸ್ಟೆಪ್ ಒನ್ನಿಂದನೂ ನಾನು ಅವನ ಜೊತೆಗಿರಬೇಕು, ಅವನು ನನ್ನ ಜೊತೆಗಿರಬೇಕು. ಅದನ್ನು ನೋಡಬೇಕು. ಆಮೇಲೆ ನಾವು ಒಂದು ಫೈನಲಾಗಿ ಸಕ್ಸಸ್ ಆದಾಗ ಓಕೆ ಅವನು ಹೇಳ್ಕೋಬೇಕು ಒಂದು ಸ್ಟೇಜಲ್ಲಿ, ಅವಳು ನನ್ನ ಜೊತೆ ಮೊದಲಿಂದಾನೂ ಇದ್ಲು, ಇಲ್ಲಿ ತನಕನೂ ಇದ್ದಾಳೆ ಅಂತ ಅವನು ಹೇಳ್ಕೋಬೇಕು, ನಾನು ಹೇಳ್ಕೋಬೇಕು. ಸೊ ಆ ಥರ ನನಗೆ ಇಷ್ಟ ಇದೆ. ಹಂಗೆ ಹೋಗ್ಬೇಕು ನಮ್ಮ ಲೈಫ್, ನಮ್ಮ ಗ್ರಾಫ್ ಇಬ್ರದ್ದು ಡೌನಿಂದ ಒಟ್ಟಿಗೆ ಹೋಗಬೇಕು ಅಂತ ಆಸೆ ಇದೆ. ನೋಡೋಣ ಆ ಥರ ಹುಡುಗ ಸಿಕ್ಕಿದ್ರೆ. ಅಂದ್ರೆ ಇನ್ ಕೇಸ್ ಆ ಥರ ಹುಡುಗ ಸಿಕ್ಬಿಟ್ರೆ ನೆಕ್ಸ್ಟ್ ಇಯರ್ ಮದುವೆ? ಇಲ್ಲ ದಟ್ಸ್ ವಾಟ್ ಐ ಟೋಲ್ಡ್. ಇವಾಗ ಹೆಂಗೆ ಅಂದರೆ, ನನಗೆ ಚೈಲ್ಡ್ಹುಡ್ ಲವ್ ಸ್ಟೋರಿ ಇಷ್ಟ ಇತ್ತು. ಸ್ಕೂಲ್ ಡೇಸಿಂದನೂ ಲವ್ ಮಾಡಿದ್ರೆ ಅವಾಗ ನೋಡಿ ಆ ಒಂದು ಇನ್ನೋಸೆನ್ಸ್ ಇರುತ್ತೆ, ಆ ಪ್ರೀತಿಯಲ್ಲಿ ಅದೆಲ್ಲ ಇರುತ್ತೆ. ಅದನ್ನು ನೋಡಬೇಕಿತ್ತು ನನ್ನ ಲೈಫಲ್ಲಿ. ಆ ಇನ್ನೋಸೆನ್ಸ್ ನೋಡಬೇಕು. ಈಗ ಸಡನ್ನಾಗಿ ಈಗ ಗೊತ್ತಿಲ್ಲ ನನಗೆ, ಇವಾಗ ನಾನು ಆಲ್ರೆಡಿ ಇಷ್ಟು ದೊಡ್ಡವಳಾಗಿದ್ದೀನಿ. ಈಗ ನನಗೆ ಬರೋ ಬಾಯ್ ಫ್ರೆಂಡು ಚಾಕ್ಲೇಟ್ ಕೊಡ್ತಾನೋ ಅಥವಾ ಏನೋ ಒಂದು ರಿಂಗ್ ಗಿಫ್ಟ್ ಮಾಡ್ತಾನೋ ಅದೆಲ್ಲ ಮಾಡ್ತಾನೆ. ಬಟ್ ಅದೇ ನಾವು ಚಿಕ್ಕ ವಯಸ್ಸಿಂದ ಇದ್ದಿದ್ದ ಅವಾಗೇನು ನಮ್ಮ ಹತ್ರ ದುಡ್ಡಿರಲ್ಲ. ಸೊ ಏನೋ ಒಂದು ಕೊಟ್ರು ಏನೋ ಒಂದು ಖುಷಿ. ₹1 ಚಾಕ್ಲೇಟ್ ಕೊಟ್ರು ಎಷ್ಟು ಖುಷಿ ಆಗುತ್ತೆ, ವಾವ್ ತಂದ್ಕೊಟ್ಟ ಅಂತ. ಗೊತ್ತಿಲ್ಲ, ಈಗಲೂ ನಾನು ಅಷ್ಟೇ ಖುಷಿ ಪಡ್ತೀನೇನೋ ಗೊತ್ತಿಲ್ಲ. ಬಟ್ ಬಿಕಾಸ್ ನನ್ಗೆ ಅದು ಆಸೆ ಇರೋದ್ರಿಂದ ಈಗಲೂ ಆ ಇನ್ನೋಸೆಂಟ್ ಲವ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ನಂಗೆ ತುಂಬ ಮೆಚ್ಯೂರ್ಡ್ ಲವ್ ಇಷ್ಟ ಇಲ್ಲ. ಇನ್ನೋಸೆಂಟ್ ಆಗಿ, ಸಪೋರ್ಟಿವ್ ಆಗಿ, ಕ್ಯೂಟ್ ಆಗಿರಬೇಕು ರಿಲೇಶನ್ಶಿಪ್ ಅಂತ. ಮೇಡಮ್, ಈಗ ಎಲ್ಲರೂ ಮದುವೆ ಮಾಡ್ಕೊಂಡು ಹನಿಮೂನ್ಗೆ ಹೋಗ್ತಾರೆ. ಪೂಜಾ ಅವ್ರು ಮಾತ್ರ ಮದುವೆ ಮುಗಿಸ್ಕೊಂಡು ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗ್ತಾರೆ ಅಂತ ಟಾಕ್ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನಿಜಾನಾ ಅಂತ? ಇಲ್ವಲ್ಲ, ಇದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ನೋ, ಯಾರು ಆ ಥರ ಏನು ಗೊತ್ತಿಲ್ಲ ನನಗೆ. ಬಂದಿಲ್ಲ ನನಗೆ ಇದುವರೆಗೂ ನ್ಯೂಸ್ ಯಾವುದು ಆ ಥರ. ಸೋಷಿಯಲ್ ಮೀಡಿಯಾದಲ್ಲಿ ಯಾರೆಲ್ಲ ಈಗ 11 ಮುಗ್ದಾಗಿದೆ, ಕಿಚ್ಚ ಸುದೀಪ್ ಅವರು 12ನೇ ಸೀಸನ್ ಅನ್ನು ಹೋಸ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಟಾಕ್, ಅದಕ್ಕೆ ಅವರೇ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅದಾದ ನಂತರ ಕಂಟೆಸ್ಟೆಂಟ್ಸ್ ಇವರೇ ಅಂತ ಹೇಳ್ಬಿಟ್ಟು ಒಂದಷ್ಟು ಲೀಡ್ಸ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಟ್ಟು, ಸೊ ಅದರಲ್ಲಿ ನಿಮ್ಮ ಫೋಟೋ ಕೂಡ ವೈರಲ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ವಲ್ಲ ಸೀರಿಯಸ್ಲಿ. ಬಿಕಾಸ್ ಅಟ್ಲೀಸ್ಟ್ ಆ ಥರ ಇದ್ದಿದ್ರೆ ಯಾರಾದರೂ ಫ್ರೆಂಡ್ಸ್ ಆದರೂ ಕಳ್ಸಿರೋರು, ನೋಡು ನಿನ್ನ ಫೋಟೋ ಇದೆ ಅಂತ. ನನಗೂ ಗೊತ್ತಿಲ್ಲ ಈ ವಿಷಯ. ದಿಸ್ ಇಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮಿ ಅಂಡ್ ಶಾಕಿಂಗ್ ಇವಾಗ. ಇನ್ ಕೇಸ್ ಏನಾದರೂ ಅವಕಾಶ ಸಿಕ್ಕಿದ್ರೆ ಹೋಗ್ತೀರಾ ಅಂತ? ನಾನು ನೋಡ್ತೀನಿ. ಬಿಕಾಸ್ ಇವಾಗ ಬಟ್ ನನಗೆ ಇಷ್ಟ ಇದೆ ಬಿಗ್ ಬಾಸಿಗೆ ಹೋಗಕ್ಕೆ. ನಂಗೆ ತುಂಬ ಇಷ್ಟ ಇದೆ. ಸುದೀಪ್ ಸರ್ನು ಮೀಟ್ ಮಾಡಬೇಕು, ಅವರನ್ನೆಲ್ಲ ನಾವು ಮೀಟ್ ಮಾಡಬೇಕು ಅಂದರೆ ಆ್ಯಸ್ ಆಬ್ವಿಯಸ್ಲಿ ಖುಷಿ ಇದ್ದೇ ಇರತ್ತಲ್ವ ನಮ್ಮ ಲೈಫಲ್ಲೂ. ಆ ಥರದ್ದೆಲ್ಲ ಒಂದು ಡೇಸ್ ಬರುತ್ತೆ. ಬಿಕಾಸ್ ನಾನು ಚಿಕ್ಕವಳಿದ್ದಾಗಿಂದಾನು ಟಿ ವಿಯಲ್ಲಿ ನೋಡ್ಕೊಂಡು ಬಿಗ್ ಬಾಸ್ನ ಎಂಜಾಯ್ ಮಾಡಿದವಳು. ಈಗಲೂ ಅಷ್ಟೇ, ಒಂದು ಎಪಿಸೋಡು ಬಿಡೋಲ್ಲ, ನಾನು ನೋಡ್ತಾ ಇರ್ತೀನಿ. ಯಾವಾಗಲೂ ಕೂತ್ಕೊಂಡು ಟ್ಯಾಬಲ್ಲಾದರೂ ನೋಡ್ತೀನಿ, ಟಿ ವಿಯಲ್ಲಿ ನೋಡೋಕ್ಕಾಗಿಲ್ಲ ಅಂದ್ರೂ. ಸೊ ಹಂಗಾಗಿ ನಾನು ಅಲ್ಲಿ ಇರ್ತೀನಿ ಆ ಪ್ಲೇಸಲ್ಲಿ ಅಂದರೆ ಖಂಡಿತ ದಟ್ ಈಸ್ ಅ ಗ್ರೇಟೆಸ್ಟ್ ಥಿಂಗ್ ಫಾರ್ ಮೀ. ಅದು ಇನ್ ಕೇಸ್ ಸಿಕ್ತು, ಆಫರ್ ಬಂತು ಅಂತ ಅನ್ಕೋಣ, ನೀವು ಓಡ್ತೀರಾ ಅಂತ ಅನ್ಕೋಣ, ಬಂದ್ಮೇಲೆ
ವೇದಿಕೆ ಮೇಲೆ ಹೋದ್ಮೇಲೆ ಕಿಚ್ಚ ಸುದೀಪ್ ಅವ್ರಿಗೆ ಫಸ್ಟ್ ವರ್ಡ್ ಏನ್ ಹೇಳ್ತೀರಾ ಅಂತ? ಆ್ಯಕ್ಚುಲಿ ನನ್ನ ಅಮ್ಮಂಗೆ ಒಂದೆರಡು ಆಸೆ ಇತ್ತು ನಾನು ಇಂಡಸ್ಟ್ರಿಗೆ ಬಂದಾಗ. ಒಂದು ರವಿ ಸರ್‌ನ ನನಗೆ ಮೀಟ್ ಮಾಡಿಸು ಅಂತ. ಆ ಆಸೆನೂ ನಾನು ನಮ್ಮ ಅಮ್ಮಂಗೆ ಈಡೇರಿಸ್ಬಿಟ್ಟೆ ಆಲ್ರೆಡಿ. ಅವರನ್ನ ರಿಯಲ್ ಡೈರೆಕ್ಟಾಗಿ ತೋರಿಸಿ ಅವ್ರಿಗೆ ತುಂಬ ಖುಷಿ ಇದೆ ನನ್ನ ಬಗ್ಗೆ ಆ ವಿಷಯದಲ್ಲಿ. ಆ್ಯಂಡ್ ಇನ್ನೊಂದು ಸುದೀಪ್ ಸರ್‌ನ ಮೀಟ್ ಮಾಡ್ಸೋಕ್ಕೂ ಅಮ್ಮಂಗೆ ತುಂಬ ಆಸೆ ಇದೆ. ಸೊ ಬಿಕಾಸ್ ಯಾಕೆ ಅಂದರೆ ಅಮ್ಮ ಯಾವಾಗಲೂ ಅವ್ರ ಮಾತು ತುಂಬ ತೂಕವಾಗಿರುತ್ತೆ ಅಂತ ಹೇಳ್ತಾರೆ. ಅವ್ರು ಏನೇ ಮಾತಾಡಿದ್ರು ತುಂಬ ತೂಕವಾಗಿ ಮಾತಾಡ್ತಾರೆ ಅಂತ ಹೇಳ್ತಿರ್ತಾರೆ ಅಮ್ಮ. ನಾವು ಬಿಗ್ ಬಾಸ್ ನೋಡುವಾಗ್ಲೂ ಅಷ್ಟೇ ಅವ್ರ ಮಾತಿಗೆ ಸ್ಯಾಟರ್ಡೆ ಸಂಡೇಗೆ ತುಂಬ ವೇಟ್ ಮಾಡ್ತಾ ಇದ್ದಿದ್ದು. ನಾನು ಸ್ಕೂಲಿಂದ ಬಂದ ತಕ್ಷಣ ಅದೇ ಕೆಲಸ ಫಸ್ಟು. ನಾನು ಬಿಗ್ ಬಾಸ್ ಡೈಲಿದು ಎಪಿಸೋಡ್ಸು ನೋಡ್ತಿದ್ದೆ, ಇದು ವೀಕೆಂಡ್ ಎಪಿಸೋಡ್ಸು ನೋಡ್ತಾ ಇದ್ದೆ, ರಜಾ ಇರ್ತಾ ಇತ್ತು ಅಂತ. ಸೊ ಅವಾಗೂ ಅಷ್ಟೇ ಅಮ್ಮ ಯಾವಾಗಲೂ ಹೇಳೋಳು, ಒಂದ್ಸಲ ಮೀಟ್ ಮಾಡಬೇಕು ಕಣೆ ಸುದೀಪ್ ಅವ್ರನ್ನ ಒಂದ್ಸಲ. ಸೊ ಮೇ ಬಿ ಫಸ್ಟ್ ಸರ್ ನಮ್ಮ ಅಮ್ಮನ ಒಂದ್ಸಲ ಮಾತಾಡ್ಸ್ಬಿಡಿ ಅಂತ ಹೇಳ್ತೀನಿ ನಾನು ಅವ್ರು ಸಿಕ್ಕಿದ್ರೆ. ಈಗ ನಿಮ್ಮ ಮತ್ತೆ ಸುಂದರಿಯವರ ಕಾಂಬಿನೇಷನ್ ಸೀನ್ಸ್ ಸಿಕ್ಕಾಪಟ್ಟೆ ಹಿಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆ ಅಂತಾನೆ ಒಂದಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಮದ್ವೆ ಆಗಿ ಹೋಗ್ತಿದ್ದೀರಾ, ಸುಂದರಿ ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ತೀರಾ ಹೆಂಗೆ ಅಂತ? ಇಲ್ಲ, ಗೊತ್ತಿಲ್ಲ ಇನ್ನು ಏನಂತ ಅದ್ರ ಬಗ್ಗೆ. ಬಟ್ ಎಸ್, ಸುಂದ್ರಿ ಮತ್ತು ನನ್ನ ಕಾಂಬಿನೇಷನ್ನ ತುಂಬ ಜನ ಇಷ್ಟಪಡ್ತಾ ಇದ್ರು. ಸಿಕ್ಕಾಪಟ್ಟೆ ಫನ್ನಿ ಆಗಿರ್ತಾ ಇತ್ತು. ಅದೇ ಎಕ್ಸ್ಪೆಷಲಿ ನಾನು ಶ್ರೇಷ್ಠ ಮನೆಯಲ್ಲಿ ನಾನು ಅವರು ಇದ್ದಾಗಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ವಿ. ತರಲೆ ಮಾಡ್ತಾಯಿದ್ವಿ, ಡ್ಯಾನ್ಸ್ ಮಾಡಿದ್ದೀವಿ, ಎಷ್ಟೊಂದು ಫನ್ ಸಿಗ್ಮೆಂಟ್ಸ್ ಮಾಡಿದ್ದೀವಿ. ಎಷ್ಟೊಂದು ಕಡೆ ಎಲ್ಲ ಅವರು ನನಗೆ ಹೇಳ್ತಾ ಇರ್ತಾರೆ, ಎಲ್ಲಿ ಹೋದ್ರೂ ಏನು ನಿನ್ನ ಜೊತೆ ಪೂಜಾ ಬಂದಿಲ್ವಾ ಅಂತ ಕೇಳ್ತಾರೆ. ಅವ್ರು ಯಾವಾಗಲೂ ಏನು ಪೂಜೆನ ಕಂಕ್ಳಲ್ಲಿ ಇಟ್ಕೊಂಡು ಓಡಾಡ್ತೀನ ನಾನು ಅಂತ ಹೇಳ್ತಾರಂತೆ. ಸೊ ನನಗೂ ತುಂಬ ಸಲ ಕೇಳಿದ್ದಾರೆ, ನಿಮ್ಮದು ಸುಂದರಿದ್ದು ಕಾಂಬಿನೇಷನ್ ಎಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು, ಕಾಮಿಡಿ ಆಗಿರ್ತಿತ್ತು, ತುಂಬ ನಮಗೆ ನೋಡೋಕೆ ಖುಷಿ ಆಗ್ತಾಯಿತ್ತು ಅಂತೆಲ್ಲ ತುಂಬ ಹೇಳಿದ್ದಾರೆ. ಸೊ ನಾನು ಅವ್ರ ಜೊತೆಗೆ ಅಷ್ಟೇ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಶಿ ಈಸ್ ಆಲ್ಸೋ ಸೀನಿಯರ್ ಆರ್ಟಿಸ್ಟ್. ನಮ್ಮ ಸೀರಿಯಲಲ್ಲಿ ನನಗೆ ಅದೇ ಖುಷಿ ಆಗೋದು ಏನಂದರೆ, ಎಷ್ಟು ಸೀನಿಯರ್ಸ್ ಇದ್ದಾರೆ ಎಲ್ಲರೂ, ಎಷ್ಟು ಚೆನ್ನಾಗಿ ನನ್ನ ಜೊತೆ ಬ್ಲೆಂಡ್ ಆಗ್ತಾರೆ. ನಾವೆಲ್ಲ ಚಿಕ್ಕವ್ರು, ಇವಾಗ ಬಂದಿರೋರು ಇಂಡಸ್ಟ್ರಿಗೆ. ಸೊ ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಾರೆ ನಮ್ಮ ಜೊತೆಗೆಲ್ಲ. ಅದಾಕೋ ಇದಾಕೋ. ಇವಾಗಲೂ ಅಷ್ಟೇ ಪದಮ ನಾನು ಇದನ್ನು ರೆಡಿ ಆಗಬೇಕಾದ್ರೆ ಸೀರಿಯಸ್ಲಿ ನೀವು ಕೇಳಿದ್ರಲ್ಲ ಈ ಒಡವೆಗಳೆಲ್ಲ ಯಾರ್ದು ಅಂತ, ಇದು ಕಿವಿದಾಗ್ಲಿ ಇದಾಗ್ಲಿ ಎಲ್ಲ ಪದಮನೆ ಕೊಟ್ಟಿದ್ದು. ಸ್ಯಾರಿ, ಬ್ಲೌಸು ಎಲ್ಲಾನು ಅಷ್ಟೇ ಅವರೇ ಅರೇಂಜ್ ಮಾಡಿ, ಈ ಥರದ್ದು ಹಾಕೋ, ಈ ಥರ ಎಲ್ಲ ರೆಡಿ ಆಗು ಅಂತೆಲ್ಲ ಹೇಳಿ, ಇಷ್ಟು ಬಳೆ ಹಾಕೋ, ಈ ಥರ ಬಳೆ ಹಾಕೋ ಅಂತೆಲ್ಲ ಅವರು ಹೇಳಿ ನನಗೆ ಕಾಸಿನ ಸರ ಅವ್ರ ಹತ್ರ ಕಾಸಿನ ಸರ ಒಂದಿರಲಿಲ್ಲ, ಅದೊಂದು ಅರೇಂಜ್ ಮಾಡ್ಕೋ, ಎಲ್ಲ ಪ್ರತಿಯೊಂದೂ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಹೆಂಗಾದ್ರೂ ರೆಡಿ ಆಗಲಿ ಬಿಡು ನನಗೇನು ಅನ್ನೋ ಥರ. ಬಟ್ ಅಷ್ಟು ಪ್ರೀತಿಯಿಂದ ಅವ್ರು ಮಾಡ್ತಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ ನಮಗೆ. ಐ ಆಮ್ ವೆರಿ ಲಕ್ಕಿ ಆ ಥರ ಪರ್ಸನ್ಸ್ನ ನನ್ನ ಲೈಫಲ್ಲಿ ಇದು ಮಾಡಿದ್ದಕ್ಕೆ. ಆ್ಯಂಡ್ ಮೋರ್ ಓವರ್ ನಾನು ಇವಾಗ ಮದುವೆಯಾಗಿ ಹೋಗ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಪದಮ ನಾನು ಮೊನ್ನೆ ತಪ್ಕೊಂಡು ಫುಲ್ ಹತ್ಬಿಟ್ವಿ. ಬಿಕಾಸ್ ಇವಾಗ ನೆಕ್ಸ್ಟ್ ನಂದು ಅಲ್ಲಿರುತ್ತೆ ಶೂಟಿಂಗ್ಸು. ಇವ್ರನ್ನ ನಾನು ಜಾಸ್ತಿ ಮೀಟ್ ಮಾಡೋಕ್ಕಾಗಲ್ಲ. ಲಕ್ಷ್ಮಿ ಮದುವೆಲೂ ಹಾಗೆ ಆಗಿತ್ತು. ಆಫ್ಟರ್ ಲಕ್ಷ್ಮಿ ಬಾರಮ್ಮ ಭಾಗ್ಯಲಕ್ಷ್ಮಿ ಡಿವೈಡ್ ಆದಮೇಲೆ ನಾವು ಮೀಟೇ ಆಗ್ತಾ ಇರಲಿಲ್ಲ. ಸೊ ಇವಾಗ ಪದಮನೂ ಅದೇ ಅಂತ ಇದ್ರು, ಅಯ್ಯೋ ನೆಕ್ಸ್ಟ್ ನಾವು ಮೀಟ್ ಆಗಲ್ವೇನೋ ಅಲ್ವಾ ಅಂತ ಬೇಜಾರು ಮಾಡ್ಕೋತೀವಿ. ಅಷ್ಟು ಬಾಂಡಿಂಗ್ ಇದೆ ನಮ್ಗೆ. ಎಲ್ಲರೂ ಅಷ್ಟೇ, ಅಮ್ಮ ಆಗಿ ಸುನೀತಮ್ಮ ಆಗಿರ್ಬೋದು, ಎಲ್ಲರೂ ಭಾಗ್ಯಕ್ಕ ಆಗಿರ್ಬೋದು, ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನನಗೆ. ಹೆಂಗ್ ಸಿಕ್ತು ಮೇಡಮ್ ನಿಮ್ಗೆ ಈ ಒಂದು ಪಾತ್ರ ಭಾಗ್ಯಲಕ್ಷ್ಮಿ ಸೀರಿಯಲ್ಗೆ? ಹೆಂಗ್ ಆಯ್ಕೆ ಆದ್ರಿ ಅಂತ? ನಾನು ಹಿಂಗೆ ನನಗೆ ನಮ್ಮ ರೈಟರ್ ಜಯ ಮ್ಯಾಮ್ ಕಾಲ್ ಮಾಡಿದ್ರು. ಸೊ ಕಾಲ್ ಮಾಡಿಬಿಟ್ಟು ಫಸ್ಟು ಈ ಥರ ಒಂದು ಪಾತ್ರ ಇದೆ, ಮಾಡ್ತೀರಾ ಹಂಗೆ. ಫಸ್ಟು ನಾನು ಇದರಲ್ಲಿ ವಿಲನ್. ಆ್ಯಕ್ಚುಲಿ ನನಗೆ ವಿಲನ್ ಮಾಡೋಕ್ಕೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. ಬಿಕಾಸ್ ಒಂದ್ಸಲ ವಿಲನ್ ಮಾಡಿಬಿಟ್ರೆ ಅದಕ್ಕೆ ಫಿಕ್ಸ್ ಆಗಿಬಿಡ್ತೀವಿ ಅಂತ ನನಗೆ ಇಷ್ಟನೇ ಇರಲಿಲ್ಲ ವಿಲನ್ ಮಾಡೋಕ್ಕೆ. ಆ್ಯಂಡ್ ನನ್ನ ರಿಯಲ್ ಕ್ಯಾರೆಕ್ಟರು ನಾನು ಅಷ್ಟು ವಿಲನಿಶ್ ಆಗಿಲ್ಲ, ತುಂಬ ಸಾಫ್ಟ್ ಆಗಿದ್ದೀನಿ. ಸೊ ಹಂಗಾಗಿ ನನಗೆ ಇಷ್ಟನೇ ಇರಲಿಲ್ಲ ಆ ಥರ ಪಾತ್ರ ಮಾಡೋದಕ್ಕೆ. ಆಮೇಲೆ ಫಸ್ಟು ನಮ್ಮ ಭಾಗ್ಯಲಕ್ಷ್ಮಿಗೆ ಶಿವು ಸರ್ ಡೈರೆಕ್ಟರು. ಪ್ರೀವಿಯಸ್ ಪ್ರಾಜೆಕ್ಟ್ ಕೂಡ ನಾನು ಶಿವು ಸರ್ದು ಮಾಡಿದ್ದೆ. ಹಾಗಾಗಿ ಅವರು ಇಲ್ಲ ಮಾಡಮ್ಮ ತುಂಬ ಚೆನ್ನಾಗಿದೆ ಹಂಗೆ ಅಂತ ಅವರು ನನಗೆ ಕಾಲ್ ಮಾಡಿ ಹೇಳಿದ್ರು. ಸರಿ ಇಷ್ಟು ಹೇಳ್ತಾ ಇದ್ದಾರೆ, ಈಗ ಸಮ್ಟೈಮ್ಸ್ ಎಷ್ಟೊಂದು ಸಲ ಅವಕಾಶಕ್ಕೋಸ್ಕರ ನಾವು ಕಾಯ್ತಾ ಇರ್ತೀವಿ, ಅದೇ ಹುಡ್ಕೊಂಡು ಬಂದಾಗ ನಾವು ತಳ್ಳೋಕ್ಕಾಗಲ್ಲ. ಸೊ ಬಿಕಾಸ್ ನಾನಂತೂ ಎಕ್ಸ್ಪೆಷಲಿ ತುಂಬಾ ಏನು ಈಗಲಿ ವೇಟಿಂಗ್ ಪಾತ್ರ, ಚೆನ್ನಾಗಿರೋ ಪಾತ್ರ ಸಿಗಲಿ ಮಾಡಬೇಕು ಅನ್ನೋ ಆಸೆಗೆ. ಬಟ್ ನಿಜ ಇವಾಗ ನನಗೆ ಅದೇ ಅನಿಸುತ್ತೆ ಎಷ್ಟೊಂದು ಸಲ, ನೋಡು ಆಶಾ ನೀನು ಅವತ್ತೇನಾದರೂ ಒಪ್ಕೊಂಡಿಲ್ಲ ಅಂದಿದ್ರೆ ಬಿಗ್ ಲಾಸ್. ನಾನು ಅನುಬಂಧ ಅವಾರ್ಡ್ ಬಂದಾಗಲೂ ನಾನು ಅದನ್ನೇ ಹೇಳಿದ್ದೆ, ಇಟ್ಸ್ ಲೈಕ್ ಬಿಗ್ ಲಾಸ್ ಫಾರ್ ಮಿ. ಇವಾಗ ನೋಡಿ ನನ್ನ ಪಾತ್ರನ ಇಷ್ಟು ಚೆನ್ನಾಗಿ ತೊಗೊಂಡೋಗ್ತಾ ಇದ್ದಾರೆ, ತುಂಬ ಖುಷಿ ಆಗ್ತಾ ಇದೆ. ಪ್ರತಿಯೊಂದು ಮೂಮೆಂಟು ಇದೇ ಜಾಗದಲ್ಲಿ ನಾವು ಲಕ್ಷ್ಮೀ ವೈಷ್ಣವ್ ಮದುವೆ ಮಾಡಿದ್ವಿ, ಈಗ ಇದೇ ಜಾಗದಲ್ಲಿ ನನ್ನ ಮದುವೆ ಆಗ್ತಿದೆ. ಮೊನ್ನೆ ನಮ್ಮ ಕ್ಯಾಮ್ರಾಮನ್ ಸರ್ ಕೂಡ ಹೇಳ್ತಾಯಿದ್ರು, ನೋಡಮ್ಮ ಸ್ಟಾರ್ಟಿಂಗಲ್ಲಿ ಲಕ್ಷ್ಮಿ ಮದುವೆಯಲ್ಲಿ ನೀನೆಲ್ಲೋ ಒಂದು ಕಡೆ ಮೂಲೆ
ಕಾಲಲ್ಲಿ ನಿಂತಿದೆ ಇವತ್ತು, ನೀನೇ ಮೇನ್ ಇದಕ್ಕೆ, ನಿಂದೇ ಮದುವೆ ನಡೀತಾ ಇದೆ ಅಂತೆಲ್ಲ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ಹೌದಲ್ವಾ, ನನ್ನ ಎಮೋಷ್ನಲ್ ಆಗಿ ಅತ್ತೆ ಕೂಡ ಹೌದಲ್ವಾ, ಬಿಕಾಸ್ ಐ ಆಮ್ ಲಿಟಲ್ ಎಮೋಷ್ನಲ್. ಸೊ ಅವಾಗ ಅದಕ್ಕೆ ಖುಷಿ ಆಯಿತು, ನನಗೆ ತುಂಬಾ ಖುಷಿ ಆಯಿತು. ಆಫ್ ಸ್ಕ್ರೀನ್ ಫನ್ ಮೆಮೊರೀಸ್ ಬಗ್ಗೆ ಯಾವ್ದಾದ್ರು ಶೇರ್ ಮಾಡೋದಾದ್ರೆ, ಬಿಕಾಸ್ ಯಾಕಂತಂದ್ರೆ ಆನ್ ಸ್ಕ್ರೀನ್ ಎಷ್ಟಿರ್ತಿತ್ತೋ ಅಷ್ಟೇ ಇರ್ತೈತೆ. ನೀವು ತನ್ವಿ ಅವರೆಲ್ಲಾನು ಗುಂಡಣ್ಣ ಎಲ್ಲಾನು ಸಿಕ್ಕಾಪಟ್ಟೆ ರೀಲ್ಸ್ ಎಲ್ಲ ಮಾಡ್ತಿರ್ತೀರಂತೆ. ಸೊ ಮದುವೆ ಡ್ರೆಸ್ ಅಂದ್ರೆ ಇನ್ನು ನಾರ್ಮಲ್ ಆಗಿ ರೆಡಿ ಆದಾಗ್ಲೇನೆ ಯೂಶುವಲಿ ನಾವು ಗೀಲ್ಸ್ ಎಲ್ಲ ಮಾಡ್ತಿರ್ತೀವಿ, ಫೋಟೋ ಕ್ಲಿಕ್ಸ್ ಎಲ್ಲ ತಗೊಂತಾ ಇರ್ತೀವಿ. ಇನ್ನು ಮದುವೆ ಡ್ರೆಸ್ ಅಂತಂದ್ರೆ ಹೇಳಲೇಬೇಕಾಗಿಲ್ಲ, ಎಷ್ಟು ರೀಲ್ಸ್ ಮಾಡಿದ್ರಿ ಅಂತ. ಇಲ್ಲ, ಇವಾಗ ನಂದು ಇದು 3ನೇ ಕಾಸ್ಟ್ಯೂಮು. 3 ಕಾಸ್ಟ್ಯೂಮಲ್ಲೂ ಆಲ್ರೆಡಿ ವಿಡಿಯೋಸ್ ಮಾಡಿ ಆಯಿತು. ಮೊನ್ನೆ ಗುಂಡಣ್ಣ ತನ್ವಿ ಇದೇ ಇದರಲ್ಲಿ ನಾವು ಲಕ್ಷ್ಮಿ ಮದುವೆಲಿ ಸ್ಟಾರ್ಟಿಂಗಲ್ಲಿ ನಾವು ತುಂಬ ಚಿಕ್ಕವ್ರು, ಅವಾಗ ಇಷ್ಟಿಷ್ಟೇ ಇದ್ವಿ, ಓಡಾಡಿಕೊಂಡು ಇಲ್ಲೆಲ್ಲ ಫುಲ್ಲು. ಸೊ ಅವಾಗ ಇಲ್ಲಿ ವಿಡಿಯೋ ಮಾಡಿದ್ದು ನೆನಪಿದೆ. ನೋಡು ಅಕ್ಕ, ನೋಡಿ ಅಕ್ಕ ನೀವು ಹೆಂಗಿದ್ರಿ ಅವಾಗ, ಎಷ್ಟು ಸಣ್ಣ ಇದ್ರಿ ಅಕ್ಕ, ನೋಡಿ ಅಕ್ಕ ನಾನು ಹೆಂಗಿದ್ದೆ, ಎಷ್ಟು ಕುಳ್ಳುಕಿದ್ದೆ ಅಂತೆಲ್ಲ ತನ್ವಿ ಮತ್ತು ಗುಂಡ ಹೇಳ್ತಾ ಇದ್ರು. ಅದನ್ನೇ ಇವಾಗ ರೀಕ್ರಿಯೇಟ್ ಮಾಡೋಣ ಅಂತ ಮೊನ್ನೆ ಇದೇ ಪ್ಲೇಸಲ್ಲಿ ಅದೇ ರೀಲ್ಸ್ನ ರೀಕ್ರಿಯೇಟ್ ಎಲ್ಲ ಮಾಡಿದ್ವಿ. ಒಂಥರ ಅದೆಲ್ಲ ಖುಷಿ ಇದೆ, ಬಿಕಾಸ್ ಆಫ್ ಸ್ಕ್ರೀನ್ ಅದೊಂಥರ ಬಾಂಡಿಂಗೇ ತುಂಬ ಚೆನ್ನಾಗಿದೆ ನಮ್ಮ ಸೀರಿಯಲ್. ಅದೊಂದು ತುಂಬ ಖುಷಿ ಇದೆ. ಟಚ್ ವುಡ್ ಅದು ಹಂಗೆ ಇರಲಿ ಅಂತ ಇಷ್ಟಪಡ್ತೀನಿ. ಮೇಡಮ್, ಈಗ ನಟಿ ಆದ್ಮೇಲೆ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಇವಾಗ ನೀವೇ ಅನ್ಕೊಳ್ಳಿ, ಮೂರನೇ ಕಾಸ್ಟ್ಯೂಮ್ ಅಂತ ಹೇಳಿದ್ರಿ, ಒಂದು ಅಂದ್ರೆ ಕ್ಯಾರೆಕ್ಟರೈಸೇಷನ್ ತಕ್ಕಂಗೆ, ಪಾತ್ರಕ್ಕೆ ತಕ್ಕಂಗೆ ಎಲ್ಲ ಚೇಂಜಸ್ ಎಲ್ಲ ಮಾಡ್ಕೋಬೇಕಾಗ್ತಾ ಇರ್ತೈತೆ. ಸೊ ಸ್ಕಿನ್ ಕೇರ್, ಆಶಾ ಅವರ ಸ್ಕಿನ್ ಕೇರ್ ಹೆಂಗಿರುತ್ತೆ ಅಂತ? ಸ್ಕಿನ್ ಕೇರ್ ಆಬ್ವಿಯಸ್ಲಿ ನಾನು ಸ್ವಲ್ಪ ತುಂಬ ಕಾನ್ಷಿಯಸ್ ಬ್ಯೂಟಿ ಬಗ್ಗೆ. ಚೆನ್ನಾಗಿ ಕಾಣಿಸ್ಕೋಬೇಕು, ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ತುಂಬಾ ಎಲ್ಲ ಹುಡುಗಿರಿಗೂ ಇರೋ ಥರನೇ ನನಗೂ ಇದೆ. ಸೊ ನಾನು ಸ್ಕಿನ್ ಕೇರ್ ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಅಂದರೆ, ಸ್ವಲ್ಪ ಯಾವಾಗಲೂ ಮಾಯಿಶ್ಚರ್ ಆಗಿ ಇಟ್ಕೋಬೇಕು, ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೋಬೇಕು. ಸೊ ಚೆನ್ನಾಗಿ ನೀರು ಕುಡಿಬೇಕು, ಆ್ಯಂಡ್ ಏನಾದರೂ ಲಿಕ್ವಿಡ್ ಐಟಮ್ಸ್ನ ತಿಂತಾ ಇರಬೇಕು, ಕುಡಿತಾ ಇರಬೇಕು. ಫ್ರೂಟ್ಸ್ನ ಚೆನ್ನಾಗಿ ತಿನ್ನಬೇಕು. ನಾನು ಎಸ್ಪೆಷಲಿ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತುಂಬ ಚೆನ್ನಾಗಿ ತಿಂತೀನಿ. ನಾನು ಊಟ ತಿಂತೀನೋ ಏನೋ ಅದು ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ಫುಡ್ಡಲ್ಲಿ ನಂದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಅಂತೂ ಆ್ಯಡ್ ಆಗೇ ಇರುತ್ತೆ ಎನಿ ಟೈಮ್. ನೀರು ಕೂಡ ತುಂಬ ಚೆನ್ನಾಗಿ ನೀರು ಕುಡಿತೀನಿ. ಮೋರ್ ಓವರ್ ಹ್ಯಾಪಿಯಾಗಿರ್ತೀನಿ. ಸೊ ಖುಷಿಯಾಗಿರ್ತೀನಿ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತೀನಿ. ಅದರಿಂದನೂ ಮೇ ಬಿ ದಟ್ಸ್ ವಾಟ್, ನಮ್ಮ ಮನ್ಸು ಹೇಗಿರುತ್ತೋ ಮುಖನೂ ಹಾಗೆ ಕಾಣಿಸುತ್ತೆ ಅಂತಾರಲ್ಲ. ಸೊ ತುಂಬ ಎಷ್ಟು ಖುಷಿಯಾಗಿರ್ತೀವೋ ಅಷ್ಟು ನಮ್ಮ ಬ್ಯೂಟಿಯಿಂದ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಈಗ ಕೆಲವೊಂದ್ಸಲ ಇಂಡೋರ್ ಆಗಿರ್ಬೋದು, ಔಟ್ಡೋರ್ ಆಗಿರ್ಬೋದು, ಶೂಟ್ಸ್ ಇರೋದ್ರಿಂದ ಗಂಟೆಗಟ್ಟಲೆ ಮೇಕಪ್ನ ಕ್ಯಾರಿ ಮಾಡಬೇಕಾಗುತ್ತೆ. ಗಂಟೆಗಟ್ಟಲೆ ಮೇಕಪ್ನ ಯಾವಾಗ ನಾವು ಕ್ಯಾರಿ ಮಾಡ್ತೀವೋ ಆ ಮೇಕಪ್ ಇಂದನೂ ಕೂಡ ಸ್ಕಿನ್ ಡ್ಯಾಮೇಜಸ್ ಅನ್ನೋದು ಬಂದೇ ಬರುತ್ತೆ. ಸೊ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ, ಅಂಡ್ ಆಫ್ಟರ್ ಮೇಕಪ್ ರಿಮೂವ್ ಮಾಡಿದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ನೀವು ಅಂತ? ಓಕೆ, ಕರೆಕ್ಟ್. ಆ್ಯಕ್ಚುಲಿ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಮೇಕಪ್ ಹೇಳಿದಾಗ ನಂಗೊಂದು ನೆನಪಾಯ್ತು. ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನನ್ನು ಫುಲ್ ಕರ್ಕಿ ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದಾರೆ. ಸೊ ಅಂದರೆ ನಾವು ಯೂಶಲಿ ಮೇಕಪ್ ಮಾಡೋಕ್ಕೂ ಮುಂಚೆ ನಾನು ಮಾಯಿಶ್ಚರೈಸರ್ಸ್ ಎಲ್ಲ ಚೆನ್ನಾಗಿ ಹಚ್ಕೋತೀನಿ. ಮಾಯಿಶ್ಚರೈಸರು ಮತ್ತು ಏನು ಟೋನರ್ಸ್ ಆಗಿರ್ಬೋದು, ಸಿರಮ್ಸ್ ಆಗಿರ್ಬೋದು, ಅದನ್ನೆಲ್ಲ ಕರೆಕ್ಟಾಗಿ ಅಪ್ಲೈ ಮಾಡಬೇಕು. ಬಿಕಾಸ್ ನಾವು ಈಗ ಒಂದು ಸರ್ಟನ್ ಏಜ್ ಟೈಮಲ್ಲಿ ನಾವು ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ, ಸೊ ನೆಕ್ಸ್ಟ್ ಆಫ್ಟರ್ 30-40 ಎಲ್ಲ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಸೊ ವಿ ಹ್ಯಾವ್ ಟು ಮೇಂಟೈನ್, ಏನೂ ಮಾಡೋಕ್ಕಾಗಲ್ಲ. ಅದೇನೋ ಏನೂ ಹಚ್ಚದೇ ಇರ್ಬೋದಲ್ವಾ, ಹಂಗೆ ಹಿಂಗೆ ಅದೆಲ್ಲ ಆ್ಯಕ್ಚುಲಿ ವರ್ಕ್ ಆಗಲ್ಲ. ಹಚ್ಕೋಬೇಕೇನಾದರೂ ಮಾಯಿಶ್ಚರೈಸರ್ ಅಂತೂ ಕಂಪಲ್ಸರಿ ಹಚ್ಕೋಬೇಕು. ಏನು ಹಚ್ಕೊಂಡಿಲ್ಲ ಅಂದರೂ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಇಸ್ ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನಾವು ಔಟ್ಡೋರ್ ಎಲ್ಲ ಶೂಟ್ ಮಾಡ್ತೀವಿ ಅಂದರೆ ದಟ್ ಇಸ್ ಮೇನ್ ಇಂಪಾರ್ಟೆಂಟ್. ನಾನು ಸ್ವಲ್ಪ ಫಸ್ಟ್ ಅದೇ ಸಿರಮ್, ಟೋನರ್ ಎಲ್ಲ ಹಾಕ್ತೀನಿ, ಆಮೇಲೆ ಮಾಯಿಶ್ಚರೈಸರ್ ಹಾಕ್ತೀನಿ, ಆಮೇಲೆ ಸನ್ಸ್ಕ್ರೀನು ಮತ್ತು ಪ್ರೈಮರ್ ಇದೆಲ್ಲ ಹಾಕಿ ಆಫ್ಟರ್ ಅದೊಂದು ಡೈಲಿ ರೂಟೀನ್ ಅದು. ಸೊ ಅದನ್ನು ಮುಗಿಸಿ ನಾನು ಮೇಕಪ್ ಮಾಡಿಸ್ಕೊತೀನಿ. ಆಫ್ಟರ್ ರಿಮೂವಿಂಗ್ ಮೇಕಪ್ ನಾನು ಜಾನ್ಸನ್ಸ್ ಬೇಬಿ ಆಯಿಲ್ ಯೂಸ್ ಮಾಡ್ತೀನಿ. ಸೊ ಅದರಿಂದನೇ ನಾನು ಮೇಕಪ್ ರಿಮೂವ್ ಮಾಡೋದು. ಬಿಕಾಸ್ ನಂದೊಂದು ಸ್ವಲ್ಪ ಸ್ಕಿನ್ ತುಂಬ ಬೇಬಿ ಸ್ಕಿನ್ ಟೈಪ್ ಇದೆ. ಸೊ ಅದೇ ಕಾರಣಕ್ಕೆ ನಾನು ಒಂಚೂರು ಅದನ್ನೇ ಯೂಸ್ ಮಾಡ್ತೀನಿ. ಸೊ ಆ ಥರನೇ ನಂದು ರೂಟೀನ್, ಅದು ಕಂಪಲ್ಸರಿ. ಮೇಕಪ್ ರಿಮೂವ್ ಮಾಡಿದ್ಮೇಲೆ ಯಾವ ಸಿರಮ್ ಅನ್ನು ಯೂಸ್ ಮಾಡ್ತಾರೆ? ಕೆಲವು ಸಿರಮ್ ಯೂಸ್ ಮಾಡ್ತಾರೆ, ಕೆಲವು ಸನ್ಸ್ಕ್ರೀನ್ ಲೋಷನ್ ಅನ್ನು ಯೂಸ್ ಮಾಡ್ತಾರೆ. ಸೊ ನಿಮ್ಮ ರೂಟೀನ್ ಹೆಂಗಿರುತ್ತೆ ಮೇಕಪ್ ರಿಮೂವ್ ಆದ್ಮೇಲೆ? ನಾನು ಯೂಶಲಿ ಮೇಕಪ್ ರಿಮೂವ್ ಆದ ತಕ್ಷಣ ಅಂದರೆ ನಾನೇನು ಕೆಮಿಕಲ್ನ ಹಾಕಲ್ಲ. ಬಿಕಾಸ್ ಬೆಳಗ್ಗೆ
ಬೆಳಗ್ಗೆಯಿಂದನೂ ಮುಖ ಫುಲ್ ಕೆಮಿಕಲಲ್ಲೇ ಇರುತ್ತೆ. ಮೇಕಪ್ಸು, ಆಮೇಲೆ ಅದಕ್ಕೂ ಮುಂಚೆ ನಾವು ಪ್ರೆಪ್ ಮಾಡಿರ್ತೀವಿ. ಎವ್ರಿಥಿಂಗ್ ಈಸ್ ಕೆಮಿಕಲ್ ಅಲ್ಟಿಮೇಟ್ಲಿ ಅದು ಅದೇ ಹೌದು ನಿಜ ಅದು. ಸೊ ಹಾಗಾಗಿ ನಾನು ಮನೇಲಿ ರಾ ಮಿಲ್ಕ್‌ನ ಯೂಶುವಲಿ ನಾನು ಸ್ವಲ್ಪ ಹೊತ್ತು ಮುಖಕ್ಕೆ ಹಚ್ತೀನಿ. ಆಫ್ಟರ್ ಮೇಕಪ್‌ನ ರಿಮೂವ್ ಮಾಡಿದ್ಮೇಲೆ ಕ್ಲೀನಾಗಿ ನಾನು ಸೋಪ್ ಯೂಸ್ ಮಾಡಿ ನಾನು ಫೇಸ್ ವಾಶ್ ಆ ಥರ ಏನು ಯೂಸ್ ಮಾಡಲ್ಲ. ಕ್ಲೆನ್ಸರ್ ಒಂದು ಯೂಸ್ ಮಾಡ್ತೀನಿ. ಅದು ಮುಂಚೆ ನಾನು ನಾರ್ಮಲ್ ಬಾಡಿ ಸೋಪ್ ಏನು ಯೂಸ್ ಮಾಡ್ತೀವಲ್ಲ ಅದೇ ಸೋಪಲ್ಲಿ ಮುಖ ತೊಳೆದ್ಬಿಟ್ಟು ಆಮೇಲೆ ರಾ ಮಿಲ್ಕ್‌ನ ಒಂದು ಸ್ವಲ್ಪ ಅಪ್ಲೈ ಮಾಡ್ಬಿಟ್ಟು ಬಿಟ್ಬಿಡ್ತೀನಿ. ಒಂದು 2 ಅವರ್ಸ್ 3 ಅವರ್ಸ್ ನಾನು ಬೆಡ್‌ಗೆ ಹೋಗೋಕ್ಕೂ ಮುಂಚೆ ತನಕನೂ ಯೂಸ್ ಮಾಡ್ತೀನಿ. ಅದಾದಮೇಲೆ ಐ ವಿಲ್ ವಾಶ್ ಮೈ ಫೇಸ್ ಆ್ಯಂಡ್ ಐ ವಿಲ್ ಪುಟ್ ಮಾಯಿಶ್ಚರೈಸರ್ ಹಾಕೊಂಡು ಮಲ್ಕೊತೀನಿ ಅಷ್ಟೇ. ನೀವಾಗಲೇ ಮಾತಾಡ್ತಾ ಹೇಳ್ತಾರೆ ನಂದೊಂದು ಬೇಬಿ ಸ್ಕಿನ್ ಟೈಪ್ ಅಂತ ಹೇಳ್ಬಿಟ್ಟು ಅಂದರೆ ಆಯಿಲಿ ಸ್ಕಿನ್ ಇರುತ್ತಾ ಅಥವಾ ಡ್ರೈ ಸ್ಕಿನ್ ಇರುತ್ತಾ ಅಥವಾ ಕಾಂಬಿನೇಷನ್ ಸ್ಕಿನ್ ಇದೆಯಾ ಅಂತ. ಇನ್ ಕೇಸ್ ನೀವಾಗಲೇ ಹೇಳ್ತಾನೂ ಕೂಡ ಹೇಳಿದ್ರಿ ಕೂಡ ಲೈಕ್ ಸನ್ಸ್ಕ್ರೀನ್ ಲೋಷನ್ ಅನ್ನು ಯೂಸ್ ಮಾಡ್ತೀನಿ ಅಂತ. ಯಾವ ಸನ್ಸ್ಕ್ರೀನ್ ಅನ್ನು ಯೂಸ್ ಮಾಡ್ತೀರಾ ಅಂತ? ಓಕೆ. ಇಲ್ಲ ನಂದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ನು. ಟಿ ಝೋನ್ ಆಯಿಲ್ ಇರುತ್ತೆ ಯೂಶುವಲಿ ನಂದು. ಓಝೋನ್ ಮಾತ್ರ ನಂದು ಡ್ರೈ ಇದೆ. ಸ್ವಲ್ಪ ನಾರ್ಮಲ್ ಸ್ಕಿನ್ ಇರುತ್ತೆ. ಸೊ ಕಾಂಬಿನೇಷನ್ನೇ ನಂದು. ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ತೀನಿ ನನ್ನ ಇದಕ್ಕೆ. ಅಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಇದು ಚೆನ್ನಾಗಿದೆ, ಅವ್ರು ಇದನ್ನು ಹೇಳಿದ್ರು, ಇವ್ರು ಅದನ್ನು ಹೇಳಿದ್ರು, ಪ್ಲೀಸ್ ನೆವರ್ ಡೂ ದಟ್. ನಾನು ಅದು ನಿಮಗೂ ಅದನ್ನೇ ಹೇಳ್ತೀನಿ. ಓಕೆ, ಇವಾಗ ನಾನು ಇದನ್ನು ಹೇಳಿದೆ ಅಂದ ತಕ್ಷಣ ಓಕೆ ಇವ್ರು ಇದನ್ನು ಹಚ್ತಾರೆ, ಇಷ್ಟು ಚೆನ್ನಾಗಿದ್ದಾರೆ, ನಾವು ಅದನ್ನು ಹಚ್ಚೋಣ. ಪ್ಲೀಸ್ ನೆವರ್ ಡೂ ದ್ಯಾಟ್. ನಾನು ಆ ಥರ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ವೆನ್ ನಮಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಅದನ್ನು ನಾವು ಇವಾಗ ಬೇರೆ ಹೀರೋಯಿನ್ಸ್ ನೋಡಿದಾಗ ಅಥವಾ ಬೇರೆ ಆ್ಯಕ್ಟರ್ಸ್ ನೋಡಿದಾಗ ಇವ್ರು ಇದು ಹಚ್ತಾರೆ, ಇಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ ಅನ್ಕೊತೀವಿ. ಇಲ್ಲ, ಬಟ್ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಲೇಬೇಕು. ನಿಮ್ಮ ಸ್ಕಿನ್ ಟೈಪ್ ಏನಂತ ನಿಮಗೆ ಗೊತ್ತಾಗಬೇಕು ಫಸ್ಟು. ಸೊ ಇವಾಗ ನನಗೂ ಮುಂಚೆ ನಾನು ಡ್ರೈ ಸ್ಕಿನ್ನು, ಆಯಿಲಿ ಸ್ಕಿನ್ನು, ಕಾಂಬಿನೇಷನ್ ನಂಗೆ ಗೊತ್ತಿರಲಿಲ್ಲ. ಒನ್ಸ್ ನಾನು ಡಾಕ್ಟರ್ ಹತ್ರ ಹೋದಾಗ ಎಲ್ಲಿ ಡ್ರೈ ಇದೆ, ಅಂಡರ್ ಐ ಡ್ರೈ ಇದೆಯಾ, ಓಝೋನ್ ಡ್ರೈ ಇದೆಯಾ, ಟಿ ಝೋನ್ ಡ್ರೈ ಇದೆಯಾ, ಆಯಿಲ್ ಇದೆಯಾ, ಅದನ್ನೆಲ್ಲ ಅವ್ರು ನೀಟಾಗಿ ಬ್ರೀಫ್ ಮಾಡ್ತಾರೆ ನಿಮಗೆ. ಸೊ ಆವಾಗ ನೀವು ಅವ್ರು ಕೊಡೋ ಅಂಥದ್ದು ಅಂತ ಹಚ್ಕೊಂಡ್ರೆ ದಟ್ ಈಸ್ ವೆರಿ ಬೆಟರ್ ಅಂತ ನನಗೆ ಅನ್ಸುತ್ತೆ. ಮಾತಾಡ್ತಾ ಹೇಳ್ತಾ ಇದ್ರಿ ನೀವು ಎಲ್ಲ ಮೇಕಪ್ ಎಲ್ಲ ಬಗ್ಗೆ ಮಾತಾಡ್ತಾ ಹೇರ್ ಕೇರ್ ರುಟೀನ್ ಹೆಂಗಿರುತ್ತೆ ಅಂತ. ಆ್ಯಂಡ್ ಎಷ್ಟು ದಿನಕ್ಕೊಮ್ಮೆ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ? ಸ್ವಲ್ಪ ನನ್ನ ಹೇರ್ ಕೇರ್ ರುಟೀನ್ ಬ್ಯಾಡ್ ಆಗಿದೆ. ಬಿಕಾಸ್ ಐ ಲವ್ ಮೈ ಹೇರ್. ನನಗೆ ತುಂಬ ಉದ್ದ ಕೂದಲೆಂದರೆ ಇಷ್ಟ, ಜಡೆ ಹಾಕೊಳ್ಳೋದು ಇಷ್ಟ, ಟ್ರೆಡಿಷ್ನಲ್ ಹೇರ್ ಸ್ಟೈಲ್ ಮಾಡೋದಕ್ಕೆಲ್ಲ ತುಂಬಾ ಇಷ್ಟ. ಬಟ್ ನಾನು ಏನಂದರೆ ನಂದು ಹೇರ್ ನನ್ನ ಮಾತು ಕೇಳಲ್ಲ. ನನ್ನ ಸ್ಕಿನ್ ನನ್ನ ಮಾತು ಕೇಳುತ್ತೆ ಪಾಪ. ಬಟ್ ನನ್ನ ಹೇರ್ ಮಾತು ಕೇಳಲ್ಲ ಸ್ವಲ್ಪ. ಹಾಗಾಗಿ ನಾನು ಏನೂ ಚಾನ್ಸ್ ತೊಗೊಳಲ್ಲ. ಏನಾದರೂ ಎಕ್ಸ್ಟ್ರಾ ಒಂದೇನಾದರೂ ಹಚ್ಕೊಂಡೆ ಅಂದರೆ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಸೊ ನಾನು ಏನೂ ಟ್ರೈ ಮಾಡಲ್ಲ ಗೊತ್ತಾ. ಇವಾಗ ಫಾರ್ ಎಕ್ಸಾಂಪಲ್ ವಿ ವಿಲ್ ಗೋ ಹೇರ್ ವಾಶ್ಗೆ ಅಥವಾ ಹೇರ್ ಸ್ಪಾಗೆಲ್ಲ ಹೋಗ್ತೀವಿ. ಅವ್ರು ಏನಾದರೂ ಹೇಳ್ತಾರೆ, ಹೌದು ಕೇಳ್ತೀನಿ ನಾನು, ಹೌದಾ ಏನು ಹಚ್ಕೋಬೇಕು ಏನು ಅಂತ. ಬಟ್ ನಾನೇನು ಹಚ್ಕೊಳ್ಳಲ್ಲ. ದ ಓನ್ಲಿ ರೀಸನ್ ಈಸ್ ನನ್ನ ಕೂದಲು ಪಾಪ ನನ್ನ ಮಾತೇ ಕೇಳಲ್ಲ. ಅಷ್ಟು ಬೇಗ ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಡತ್ತೆ ಅದಕ್ಕೆ. ಹಾಗಾಗಿ ನಾನು ಅದಕ್ಕೇನು ಜಾಸ್ತಿ ಮಾಡೋಕ್ಕೋಗಲ್ಲ. ಏನು ನಾನು ಇಷ್ಟು ದಿನದಿಂದ ನನ್ನ ಸ್ಕಿನ್ ಆಗಲಿ ಹೇರ್ ಆಗಲಿ ಇದೂ ಅಷ್ಟೇ. ನಾನು ಚಿಕ್ಕ ವಯಸ್ಸಿಂದ ಏನು ಯೂಸ್ ಮಾಡ್ತಿದ್ದೀನೋ ನಾನು ಈಗಲೂ ಅದನ್ನೇ ಯೂಸ್ ಮಾಡ್ತಿರೋದು. ನಾವಿವಾಗ ಓಕೆ ನಾವು ದೊಡ್ಡವರಾಗಿದ್ದೀವಿ ಅಥವಾ ನಾವು ಹೋಗಬೇಕು, ಅದು ಜಾಸ್ತಿ ಸ್ವಲ್ಪ ಐಫೈದು ಯೂಸ್ ಮಾಡಬೇಕು, ಸಾಕು ಇದು ಬೇಡ ಅದು ಬೇಡ ಆ ಥರ ಎಲ್ಲ ಯಾವತ್ತೂ ಐ ನೆವರ್ ಡಿಡ್. ಹೇರ್ ಆ್ಯಂಡ್ ಸ್ಕಿನ್ ಬಗ್ಗೆ ಮಾತ್ರ ನಾನು ಸೋಪ್ ಆಗಲಿ ಅಥವಾ ನನ್ನ ಶಾಂಪೂ ಆಗಲಿ ನಾನು ಏನು ಯೂಸ್ ಮಾಡ್ತಿದ್ದೀನೋ ಅದನ್ನೇ ಯೂಸ್ ಮಾಡ್ತಿರೋದು. ಕ್ರೀಮ್ಸ್ ಎಲ್ಲ ಸ್ವಲ್ಪ ಆ್ಯಡ್ ಆನ್ ಮಾಡಿದ್ದೀನಿ ಬಿಕಾಸ್ ಅವಾಗೇನು ಅಷ್ಟು ಗೊತ್ತಿರಲಿಲ್ಲ. ಇವಾಗ ಸ್ವಲ್ಪ ಅದ್ರ ಬಗ್ಗೆ ಗೊತ್ತು. ಬಟ್ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿನೇ ನಾನು ಅದನ್ನು ತೊಗೊಂಡಿರೋದು. ಈಗ ಪೂಜಾ ಅವ್ರ ಕ್ಯಾರೆಕ್ಟರ್ ಬಿಟ್ಬೇಡ, ಆಶಾ ಅವರಾಗಿ ಸ್ಕಿನ್ ಕೇರ್ನ ಮಾಡೋದಾದ್ರೆ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತೀರಾ ಅಥವಾ ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತೀರಾ ಅಂತ? ಓಕೆ, ನೋ ನೋ ನೋ, ಐ ನೆವರ್ ಎವರ್ ಗೋ ಟು ಪಾರ್ಲರ್ ಕಾನ್ಸೆಪ್ಟ್ಸ್. ನನ್ನ ಮನೆ ರೆಮಿಡೀಸೇ ಜಾಸ್ತಿ. ಬಿಕಾಸ್ ಆವಾಗ ಅಮ್ಮಂದ್ರು ಏನೇನು ಮಾಡಿಕೊಟ್ಟಿದ್ರು ಅದೇ ವರ್ಕ್ ಆಗೋದು ಅಂತ ಅದನ್ನೇ ಮಾಡ್ತಾ ಇರ್ತೀನಿ ಯಾವಾಗಲೂ. ಈಗ ಫಾರ್ ಎಕ್ಸಾಂಪಲ್ ಇದು ಕಡಲೆ ಹಿಟ್ಟು, ಮೊಸರು ಮತ್ತು ರಾ ಮಿಲ್ಕು ಅಥವಾ ಏನೋ ಟೊಮ್ಯಾಟೊ ಸ್ಕ್ರಬ್ಬು ಮತ್ತು ಇದು ಏನೋ ಪೈನಾಪಲ್ ಸ್ಕ್ರಬ್ಬು ಅದೆಲ್ಲ ನಾನು ಮನೇಲೇ ಮಾಡ್ಕೊತೀನಿ. ನಾನು ಫ್ರೀ ಇದ್ದಾಗೆಲ್ಲ ಮನೇಲೇ ಜಾಸ್ತಿ ಅದನ್ನೇ ಟ್ರೈ ಮಾಡ್ತೀನಿ. ಇಫ್ ನಾನು ಸಲೂನ್ಸ್ಗೂ ಫೇಸ್ ಕ್ಲೀನಪ್ ಇದಕ್ಕೆ ಹೋದರೆ ಐ ಆಲ್ವೇಸ್ ಪ್ರಿಫರ್ ಫ್ರೂಟ್ಸ್ದೆ. ಬಿಕಾಸ್ ನ್ಯಾಚುರಲ್ ಆಗಿರುತ್ತೆ. ಸೊ ಏನು ನಮಗೆ ಕೆಮಿಕಲ್ಸ್ ಬೀಳಲ್ಲ ಅಂತ. ಆ್ಯಸ್ ಆಫ್ ನಾವು ತನಕ ನಾನು ಚೆನ್ನಾಗೇ ಮೇಂಟೈನ್ ಮಾಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಕ್ಕೆ ಇವಾಗಲೂ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ನಿಮ್ಮ ಫಾಲೋವರ್ಸ್ಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು ಯಾವ್ದಾದ್ರು ಒಂದು ಹೋಮ್ ರೆಮಿಡಿನ ಟಿಪ್ ಆಗಿ ಹೇಳೋದಾದ್ರೆ? ಓಕೆ. ಸ್ಕಿನ್ ಕೇರ್ ಬಗ್ಗೆ ಅಲ್ವಾ? ಓಕೆ. ಯೂಶಲಿ ಅಮ್ಮ ಅದು ಇದೂನು ಮನೆ ಅಮ್ಮನಿಂದಾನೇ ಬಂದಿದ್ದು. ಯೂಶಲಿ ನಾನಾಗಲಿ ನನ್ನ ಅಣ್ಣ ಆಗಲಿ ಅಥವಾ ನಮ್ಮಮ್ಮ ಆಗಲಿ ಫೇಸ್ ಪಿಂಪಲ್ಸ್ ಆದರೆ ಅಥವಾ ಏನಾದರೂ ಡ್ರೈ ಅಂತ ಅನಿಸ್ತು ತುಂಬ, ಈಗ ಯೂಶಲಿ ನಾವು ಡೈಲಿ ಮೇಕಪ್ ಹಾಕ್ತಾ ಇರ್ತೀವಿ, ಸ್ಕಿನ್ ಡ್ರೈ ಆಟೋಮೆಟಿಕಲಿ ಆಗೇ ಆಗುತ್ತೆ. ನಾವು ಎಷ್ಟೇ ಮಾಡ್ತೀವಿ ಅಂದ್ರೂ, ಬಿಕಾಸ್ ನಾವು ಒಂದು 24 ಅವರ್ಸಲ್ಲಿ ಒಂದು 9 to 10 ಅವರ್ಸ್ ನಾವು ಮೇಕಪ್ ಇಟ್ಕೊಂಡೇ ಇರ್ತೀವಿ ಮುಖದಲ್ಲಿ. ಸೊ ಹಂಗಾಗಿ ಸ್ಕಿನ್ ಆಟೋಮೆಟಿಕಲಿ ಡ್ರೈ ಆಗೇ ಆಗುತ್ತೆ. ಸೊ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ, ಮನೆಗೆ ಹೋದ ತಕ್ಷಣ ಕೆನೆ ಮತ್ತು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಅಪ್ಲೈ ಮಾಡಿಬಿಡ್ತೀನಿ. ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಡ್ತೀನಿ ಅಷ್ಟೇ. ಒಂದು ಹಾಫ್ ಆನ್ ಅವರ್ ಬಿಟ್ಟು ಐ ವಿಲ್ ವಾಶ್ ಮೈ ಫೇಸ್. ಏನು ಸೋಪ್ ಗೀಪ್ ಏನು ಯೂಸ್ ಮಾಡಲ್ಲ, ಹಂಗೆ ವಾಶ್ ಮಾಡ್ತೀನಿ. ಅದು ಆಯಿಲ್ನೆಸ್ ಹಂಗೆ ಇರುತ್ತೆ ಆಬ್ವಿಯಸ್ಲಿ. ವೆನ್ ನೀವು ನೆಕ್ಸ್ಟ್ ಡೇ ಹೆಡ್ ಬಾತಿಗೆ ಹೋಗ್ತೀನಿ ಅಂದಾಗ ಯು ಹ್ಯಾವ್ ಟು ಯೂಸ್ ದಟ್. ಇಲ್ಲಾಂದರೆ ಹೇರೆಲ್ಲ ಅದು ಆಬ್ವಿಯಸ್ಲಿ ಅಬ್ಸರ್ವ್ ಮಾಡಿಬಿಟ್ಟಿರುತ್ತೆ ನೈಟು. ನಂದು ಹೇರ್ ಕೂಡ ಆಯಿಲಿ ಸ್ಕ್ಯಾಲ್ಪ್ ಆಗಿರೋದ್ರಿಂದ ನಾನು ನೆಕ್ಸ್ಟ್ ಡೇ ಯಾವಾಗ ತಲೆ ಸ್ನಾನ ಮಾಡ್ತೀನಿ ಅನ್ನೋ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ತೀನಿ. ಇದು ಬಿಟ್ಟರೆ ಇವಾಗ ನಾಳೆ ನಾನು ತಲೆ ಸ್ನಾನ ಮಾಡಲ್ಲ, ಇವಾಗ ನಾನು ತುಂಬ ಆಯಿಲ್ ಅಬ್ಸರ್ವ್ ಮಾಡೋದು ಬೇಡ ನನ್ನ ಫೇಸ್ ಅಂದಾಗ, ಮೊಸರು ಮತ್ತು ಕಡಲೆ ಹಿಟ್ಟು, ಹನಿ ಮತ್ತು ಸ್ವಲ್ಪ ಅರಿಶಿನ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಐ ವಿಲ್ ಅಪ್ಲೈ. ಟ್ಯಾನ್ ಇದ್ರೂ ಏನಿದ್ರೂ ರಿಮೂವ್ ಆಗುತ್ತೆ. ಸ್ವಲ್ಪ ಬೇಕಾದರೆ ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ನೀಟಾಗಿ. ಒಂದು ಒಳ್ಳೆ ಟೈಟ್ನಿಂಗ್ ಕೊಡುತ್ತೆ ಸ್ಕಿನ್ಗೆ. ಫಿಟ್ನೆಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೋಬೇಕು ಅಂತಂದಾಗ, ಬಿಕಾಸ್ ಇವತ್ತು ಈ ಪಾತ್ರ ಮಾಡ್ತಿರ್ತೀರ, ನಾಳೆ ಏನೋ ಒಂದು ಸ್ಪೋರ್ಟ್ಸ್ ಕ್ಯಾರೆಕ್ಟರ್ ಬಂತು ಅಂತಂದ್ರೆ ಅಂಥ ಟೈಮಲ್ಲೂ ಕೂಡ ಫಿಟ್ ಆಗಿರಬೇಕು. ಸೊ ಆಶಾ ಅವರ ವರ್ಕೌಟ್ ರೊಟೀನ್ ಹೆಂಗಿರುತ್ತೆ ಅಂತ? ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ ಆ್ಯಂಡ್ ನನಗೆ ತುಂಬ ಫೇವ್ರೆಟ್ ಪಾರ್ಟ್ ಕೂಡ. ಬಿಕಾಸ್ ಎಸ್, ಹೌದು, ವರ್ಕೌಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿ, ಇವಾಗ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಥವಾ ನೀವೇನು ಮೇಂಟೈನ್ ಮಾಡ್ತೀರಾ, ಅದೆಲ್ಲನೂ ಇಟ್ ಕಮ್ಸ್ ಫ್ರಮ್ ವರ್ಕೌಟ್ ಆ್ಯಂಡ್ ಡಯಟ್. ಸೊ ನಾವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀವೋ, ನೀವೇನು ಅಪ್ಲೈ ಮಾಡೋದೇ ಬೇಡ, ವಿತೌಟ್ ಮೇಕಪ್ಪೇ ನಮ್ಮ ಸ್ಕಿನ್ ಸೂಪರಾಗಿರುತ್ತೆ. ಯೂಶಲಿ ಐ ಪ್ರಿಫರ್ ಆಲ್ವೇಸ್, ಎಲ್ಲಾದರೂ ನಾನು ಆಚೆ ಹೋದರೆ ನಾನು ಮೇಕಪ್ಪೇ ಮಾಡಲ್ಲ. ನನಗೆ ಎಲ್ಲಾದರೂ ಹೋಗಲಿ, ನಾನು ಯೂಶಲಿ ಮೇಕಪ್ಪೇ ಮಾಡಲ್ಲ. ಶೂಟಿಂಗು ಮತ್ತು ಶೂಟ್ಸ್ ಅಂತ ಏನೇನು ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾನು ಮೇಕಪ್ ಮಾಡೋದು. ಬಾಕಿ ಟೈಮಲ್ಲಿ ನಾನು ಮೇಕಪ್ಪೇ ಆಗಲ್ಲ. ವಿತೌಟ್ ಮೇಕಪ್ಪೇ ಮೈ ಸ್ಕಿನ್ ಇಸ್ ವೆರಿ ಗುಡ್ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಎಲ್ಲೂ ಹೋದ್ರೂ ವಿತೌಟ್ ಮೇಕಪ್ಪೇ ಹೊರಟೋಗ್ಬಿಡ್ತೀನಿ. ಓಕೆ, ಟಕ್ಕ ಈಗೆಲ್ಲಾದರೂ ಹೋಗೋಣ ನಡಿ ಅನ್ನೋ ಥರ ಹೊರಟ್ಬಿಡ್ತೀನಿ. ಸೊ ಇದೆಲ್ಲ ಇಟ್ ಕಮ್ಸ್ ಫ್ರಮ್ ವರ್ಕೌಟ್. ನಾವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಸ್ವೆಟ್ ಆಗ್ತೀವಿ, ಅದನ್ನು ಸ್ವೆಟ್ ರಿಮೂವ್ ಮಾಡ್ತೀವಿ, ಅಷ್ಟು ಗ್ಲೋ ಬರುತ್ತೆ ಬಾಡಿ, ಸ್ಕಿನ್. ಆಮೇಲೆ ವರ್ಕೌಟ್ ಮಾಡಿದಷ್ಟು ಡಯಟ್ ಮೇಂಟೈನ್ ಮಾಡಿರ್ತೀವಿ. ಒಳ್ಳೆ ಫುಡ್ ಇಂಟೇಕ್ ಆದಾಗ, ಆ್ಯಸ್ ಐ ಸೆಡ್, ನಾವು ಮೇಲೆ ಏನೇ ಹಚ್ಕೋತೀವಿ, ಏನೇ ಮೆತ್ಕೋತೀವಿ ಅಂದ್ರೂ ನಮ್ಮ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವಿ, ಎಷ್ಟು ಒಳ್ಳೆ ಪ್ರೋಟೀನ್ ಇರೋ ಫುಡ್ ತಿಂತೀವಿ, ಅದರಲ್ಲಿ ಎಷ್ಟು ಕಾರ್ಬ್ಸ್ ಆ್ಯಡ್ ಆಗಿರುತ್ತೆ, ದಟ್ ಈಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ, ಈಗ ಇಷ್ಟೊತ್ತು ಏನು ಹೇಳಿದ್ನಲ್ಲ, ಇದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡಿದ್ರೆ ನೀವು ಅದು ಯಾವುದಕ್ಕೂ ಖರ್ಚು ಮಾಡೋ ಅಗತ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ವರ್ಕೌಟ್ ಅಂತ ಬಂದರೆ ಐ ಆಮ್ ವೆರಿ ಸ್ಟ್ರಿಕ್ಟ್. ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ನಾನು ಮೇಂಟೈನ್ ಮಾಡಲೇಬೇಕು. ಐ ವಿಲ್ ಮೇಂಟೈನ್. ನಾನು ಯಾವಾಗಲೂ ನಾನು ಹಿಂಗೆ ಫಿಗರ್ ಮೇಂಟೈನ್ ಮಾಡಬೇಕು, ಹಿಂಗೆ ಇರಬೇಕು ಅಂತ ವೆರಿ ಕಾನ್ಷಿಯಸ್. ಸೊ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟೆ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಶಿಟ್, ನಾನು ದಪ್ಪ ಆಗ್ತಾ ಇದ್ದೀನಿ, ನೋ ಐ ಶುಡ್ ನಾಟ್, ಇದು ತಿನ್ನಬೇಡ. ಬಟ್ ಸ್ಟಿಲ್ ಏನಂದರೆ, ನಾನು ಸ್ವಲ್ಪ ತಿಂಡಿ ಪೋತೀನಿ, ಸ್ವಲ್ಪ ಚೆನ್ನಾಗಿ ತಿಂತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕಟ್ ದಟ್ ಆಲ್. ಬಿಕಾಸ್ ಆರ್ಟಿಸ್ಟ್ ಆಗಿದ್ದೀವಿ ಅಂದಾಗ ಅದೆಲ್ಲ ಹೆವಿ ಕಾಂಪಿಟೇಷನ್ಸ್ ಇರುತ್ತೆ. ಇವಾಗೆಲ್ಲ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿರ್ತಾರೆ ಗರ್ಲ್ಸ್ ಎಲ್ಲ ಇವಾಗ. ಸೊ ವಿ ಹ್ಯಾವ್ ಟು ಗಿವ್ ಕಾಂಪಿಟೇಷನ್ ಅಂದಾಗ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ವರ್ಕೌಟ್ ರೊಟೀನಲ್ಲಿ ಡಯಟ್ ಲಿಸ್ಟ್ ಅನ್ನುವಂಥದ್ದು ಇರ್ತೈತೆ. ಬಿಫೋರ್ ವರ್ಕೌಟ್ ಏನೆಲ್ಲ ಡಯಟ್ ಮಾಡ್ತೀರಾ, ಏನೆಲ್ಲ ಫುಡ್ ತೊಗೊತೀರಾ, ಆಫ್ಟರ್ ವರ್ಕೌಟ್ ಏನೇನು ತೊಗೊತೀರಾ ಅಂತ? ಓಕೆ. ನಂದು ವೀಕ್ಲಿ ಒಂದೊಂದ್ಸಲ ಡಯಟ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾನು ಡಯಟ್ ಫಾಲೋ ಮಾಡ್ತೀನಿ. ಡೈಲಿ ನಾನು ಏನೇನು ತಿನ್ನಬೇಕು, ನನ್ನ ಮ್ಯೂಸ್ಲಿ ಬೌಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಏನೇ ತಿಂದ್ರೂ ದೆರ್ ಈಸ್ ಅ ಮೀಲ್. ಈಗ ಫಸ್ಟ್ ಮೀಲ್ ಇಷ್ಟೇ ಟೈಮಿಗೆ ತಿನ್ನಬೇಕು, ಸೆಕೆಂಡ್ ಮೀಲ್ ಇಷ್ಟೇ ಟೈಮಿಗೆ ತಿನ್ನಬೇಕು, ಅದನ್ನು ನೀವು ಫಸ್ಟು ಡಿವೈಡ್ ಮಾಡ್ಕೊಂಬಿಡ್ಬೇಕು. ಈಗ ನಾನು ಎಕ್ಸಾಂಪಲ್ ಶೂಟಿಂಗಿಗೆ ಬಂದೆ ಅಂದರೆ, ಅರ್ಲಿ ಮಾರ್ನಿಂಗ್ ನಾನು ಬೆಳಗ್ಗೆ ಬರುವಾಗ ABC ಜ್ಯೂಸ್ ಕುಡ್ಕೊಂಡು ಬಂದಿರ್ತೀನಿ. ಸೊ 1 hour 1 ಗ್ಯಾಪ್ ಕೊಟ್ಟು ಅಗೇನ್ ಐ ವಿಲ್ ಈಟ್ ಯುವರ್ ಮ್ಯೂಸ್ಲಿ ಬೌಲ್ ತಿಂತೀನಿ. ಆಮೇಲೆ ಮತ್ತೆ 1 hour ಗ್ಯಾಪ್ ಕೊಟ್ಟು ಒಂದು 11-11:30 ಹಂಗೆ ಇಲ್ಲಿ ಇಡ್ಲಿ ಅಥವಾ ದೋಸೆ ಏನಿರುತ್ತೋ ಅದನ್ನು 1 ತಿಂತೀನಿ.
ಸೊ ಆಮೇಲೆ ಮತ್ತೆ ಮಧ್ಯಾಹ್ನ ಊಟದಲ್ಲಿ ನಾನು ಸ್ವಲ್ಪ ರೈಸ್ 100 ಗ್ರಾಮ್ ರೈಸ್ ಅಷ್ಟೇ ನಾನು ಆ್ಯಡ್ ಮಾಡ್ತೀನಿ, ಜಾಸ್ತಿ ತಿನ್ನಲ್ಲ ರೈಸು. ಸೊ ಅದು ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆರ್ ಎಲ್ಸ್ ರೈಸ್ ಇಲ್ಲ ಅಂದರೆ ವಿ ಹ್ಯಾವ್ ಟು ಗೋ ವಿತ್ ಚಪಾತಿ, ಬಿಕಾಸ್ ಒನ್ ಟೈಮ್ ಕಾರ್ಬ್ಸ್ ಇರಬೇಕು, ಬಾಡಿ ಕಾರ್ಬ್ಸ್ ಬೇಕೇ ಬೇಕು. ಸೊ ಆ ಥರ ಆ್ಯಡ್ ಮಾಡ್ತೀನಿ. ನೈಟು ಮನೇಲೇನು ಮುದ್ದೆ ಮಾಡ್ಕೊಂಡು ತಿಂತೀನಿ, ಇಲ್ಲ ಮನೇಲೇನು ಏನಾಗುತ್ತೋ ವೆಜಿಟೇಬಲ್ಸ್ ತಿಂತೀನಿ ಆ ಥರ. ಸೊ ಹಂಗೆ. ಬಟ್ ನಮ್ಮ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ತಿಂತೀನಿ, ಎಲ್ಲ ತಿಂತೀನಿ ಅಂತ ಸುಮ್ಮನೆ ಎಲ್ಲ ಒಟ್ಟಿಗೆ ತಿಂದರೆ ಆಗಲ್ಲ. ಡಿವೈಡ್ ಮಾಡ್ಕೋಬೇಕು, ಈ ಟೈಮಿಗೆ ಇದು ತಿನ್ಬೇಕು, ಈ ಟೈಮಿಗೆ ಇದು ತಿನ್ಬೇಕು. ಸೊ ಬಾಡಿ ಆವಾಗ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಶುರುವಾಗುತ್ತೆ. ಅದು ಕೇಳ್ತಾ ಇರುತ್ತೆ, ಇವಾಗ ತಿನ್ನಬೇಕು ಅಂತ ಕೇಳ್ತಾರೆ. ಸುಮ್ಮನೆ ನಾವು ಒಂದೇ ಸಲ ಮಧ್ಯಾಹ್ನ ಚೆನ್ನಾಗಿ ತಿಂದುಬಿಟ್ಟು ಆದರೆ ಆಗಲ್ಲ, ರಾತ್ರಿ ಚೆನ್ನಾಗಿ ತಿಂದುಬಿಟ್ರೆ ಆಗಲ್ಲ. ದರ್ ಈಸ್ ಒನ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿ ಶುಡ್ ಈಟ್ ಲೈಕ್ ಕಿಂಗ್ ಅಂತೆ. ಸೊ ಆಫ್ಟರ್ನೂನ್ ಶುಡ್ ಬಿ ಲೈಕ್ ಕ್ವೀನ್, ನೈಟ್ ಶುಡ್ ಬಿ ಲೈಕ್ ಬೆಗ್ಗರ್ ಅಂತೆ. ಸೊ ರಾತ್ರಿ ಎಲ್ಲ ಸ್ವಲ್ಪ ತಿನ್ನಬೇಕು, ಡೈಜೆಷನ್, ನಾವು ಮಲ್ಗೆ ಇರ್ತೀವಲ್ವ ಎನಿ ಟೈಮು. ಸೊ ಅದನ್ನೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಈಟ್ ಪ್ರಾಪರಾಗಿ. ಈಗ ಏನಂತಂದ್ರೆ ನಟಿಯಾಗಿ ಒಂದು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ಬೇಗ ರಿಸಲ್ಟ್ ಕೊಡುವಂಥದ್ದನ್ನ, ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲನೂ ಮೊರೆ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದ್ರ ಬಗ್ಗೆ ನನ್ನ ಒಪಿನಿಯನ್, ಹೌದು ಇವಾಗ ಸ್ವಲ್ಪ ಏನಾಗ್ಬಿಡತ್ತೆ ಅಂದರೆ ನಾನು ಆ್ಯಸ್ ಎ ಗರ್ಲ್ ಆಗಿ ಅದೇ ಯೋಚನೆ ಮಾಡ್ತೀನಿ. ಏನಾದರೂ ಹೋದಾಗ ಹೌದಾ ಒಂದು ಸ್ವಲ್ಪ ಬೇಗ ರಿಸಲ್ಟ್ ಬರೋಂಥದ್ದು ಏನಾದರೂ ಇದೆಯಾ ಆ ಥರ ಎಲ್ಲ. ಅದು ಕಾಮನ್, ಏನೂ ಮಾಡೋಕ್ಕಾಗಲ್ಲ, ಹುಡುಗಿರಿಗೆ ಅದು ತಲೆಯಲ್ಲಿ ಬಂದುಬಿಡತ್ತೆ. ಸೊ ಬಟ್ ಆ ಥರ ಹೋಗೋದು ತಪ್ಪು ಅಂತ ನನಗೆ ಅನ್ಸುತ್ತೆ. ವಿ ಹ್ಯಾವ್ ಟು ಮೇಂಟೈನ್. ನೋಡಿ ಇವಾಗ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಅಂದರೆ ಇವಾಗ ನಾವು ಏನೇ ಒಂದು ಸರ್ಜರಿ ಮಾಡಿಸ್ತೀವಿ ಅಂತಂದ್ರೂ ಅದಕ್ಕೆ ಆಪೋಸಿಟ್ ಆಗಿ ಓಕೆ ನಾವು ವರ್ಕೌಟ್ ಮಾಡಿ, ಡಯಟ್ ಮಾಡಿ, ಇದನ್ನೆಲ್ಲ ಮಾಡ್ಬೋದಲ್ವ. ಒಳ್ಳೆ ವೇಯಲ್ಲೂ ವಿ ಹ್ಯಾವ್ ಅ ರೂಟ್. ಸೊ ಯಾಕೆ ನಾವು ಆ ಥರ ರೂಟನ್ನ ಹಿಡಿಯೋದು? ಅದು ಬೇಡ, ಒಳ್ಳೆ ವೇಯಲ್ಲೇ ಇಟ್ಕೊಂಡು ಹೆಲ್ದಿಯಾಗಿ. ಬಿಕಾಸ್ ನವ್ ಡೇಸ್ ಆ್ಯಸ್ ಯು ನೋ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಹೆಲ್ತನ್ನ ಎಷ್ಟು ಕಾಪಾಡ್ಕೋತೀವೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸುಮ್ಮನೆ ಔಟ್ಸೈಡ್ ಫುಡ್ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ಬಿಡೋದು ಅದೆಲ್ಲ ಮಾಡ್ತೀವಿ ಯೂಶ್ವಲಿ. ಅಲ್ಲ, ನಾನು ಔಟ್ಸೈಡ್ ಫುಡ್ ಆರ್ಡರ್ ಮಾಡ್ತೀನಿ, ತಿಂತೀನಿ ಇಲ್ಲ ಅಂತ ಅಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ತೀನಿ, ಮನೇಲೇ ಮಾಡ್ಕೊಂಡು ತಿಂತೀನಿ. ನನಗೆ ಮನೆ ಅಡುಗೆ ಅಂದರೆ ಮೊದಲೇ ತುಂಬ ಇಷ್ಟ. ಸೊ ಮನೆ ಅಡುಗೆ ಮಾಡ್ಕೊಂಡು ತಿಂತೀನಿ. ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೊ ಎಲ್ಲ ನಾನೇ ಮಾಡ್ಕೊಂಡು ತಿಂತೀನಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು ನಾವು. ಏನೇ ನಾವು ಅಟ್ರಾಕ್ಟ್ ಆಗುತ್ತೆ ಆಬ್ವಿಯಸ್ಲಿ, ಬಟ್ ವಿ ಶುಡ್ ಅವಾಯ್ಡ್ ದಟ್ ಆಲ್. ಒಂದು ಒಳ್ಳೆ ರೂಟಲ್ಲಿ, ಒಳ್ಳೆ ವೇಯಲ್ಲಿ ನಾವು ಹೋದರೆ ಇಟ್ ಈಸ್ ಬೆಟರ್ ಅಂತ ನನಗೆ ಅನ್ಸುತ್ತೆ ಅದ್ರ ಬಗ್ಗೆ. ಪೂಜಾ ಅವ್ರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಅಂಡ್ ಯಾವ ಅಡಿಗೆನ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ? ನಾನು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಅಡುಗೆ ಎಲ್ಲ ಥರ ಅಡುಗೆನೂ ಮಾಡ್ತೀನಿ ನಾನು. ಇಂಥದ್ದು ಬರಲ್ಲ ಅಂತ ಏನಿಲ್ಲ. ಏನಾದರೂ ನಿಮಗೆ ಬೇಕು ಅಂತಂದರೆ ಓಕೆ, ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ಮಾಡ್ತೀನಿ, ನಂಗೆ ಗೊತ್ತಿಲ್ಲ ಅಂದ್ರೂ. ಬಟ್ ಟಚ್ ವುಡ್ ನಾನು ಮಾಡಿದ್ದೆಲ್ಲ ಅಡುಗೆನೂ ತುಂಬ ಚೆನ್ನಾಗೇ ಮಾಡ್ತೀನಿ. ಹೊಸ್ದಾಗಿ ಏನಾದರೂ ಟ್ರೈ ಮಾಡಿದ್ರೂ ಐ ವಿಲ್ ಡೂ ಇಟ್. ಆ ಥರ ಏನು ಬರಲ್ಲ, ಇದು ಬರಲ್ಲ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ನನಗೆ ಯಾವಾಗ ಅಡುಗೆ ಮಾಡ್ಕೊಡ್ತೀರಾ ಅಂತ? ಖಂಡಿತ ಸರ್, ಮಾಡ್ಕೊಡೋಣ, ಅದಕ್ಕೇನಂತೆ. ನಿಮ್ಗೇನು ಅಡುಗೆ ಬೇಕೋ ಹೇಳಿ, ಮಾಡ್ಕೊಡ್ತೀನಿ ಶೋರ್. ಇನ್ನೆಲ್ಲಿ ಮಾಡ್ಕೊಡ್ತೀರಾ ಮೇಡಮ್? ಮದುವೆ ಮಾಡ್ಕೊಂಡು ಹೊರಟ್ಬಿಡ್ತಿದ್ದೀರಾ, ಇನ್ನೆಲ್ಲಿ ನಿಮ್ಮ ಕಿಶನ್ ಅವ್ರಿಗೆ ಮಾಡ್ಕೊಡ್ತೀರಾ? ಇಲ್ಲ, ಆ್ಯಕ್ಚುಲಿ ಹೇಳಬೇಕಂದ್ರೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಸ್ವಲ್ಪ ಅಡುಗೆ ಮನೆ ಇನ್ನೂ ಹತ್ತಿರ ಆಗುತ್ತೆ ನಮಗೆ ಅಲ್ವಾ. ಹೆಣ್ಮಕ್ಳಿಗೆ ಮದುವೆ ಮಾಡ್ಕೊಂಡು ಹೋದ್ಮೇಲೆ ಅಡುಗೆ ಮನೆ ಇನ್ನೂ ಸ್ವಲ್ಪ ಹತ್ತಿರ ಆಗುತ್ತೆ. ಇವಾಗ ಯೂಶ್ವಲಿ ಎಲ್ಲ ಹೆಣ್ಮಕ್ಳಿಗೂ ಮದುವೆ ಆದ ತಕ್ಷಣ ಓಕೆ, ಗಂಡಂಗೆ ನಾನು ಏನೇನು ಟ್ರೈ ಮಾಡ್ತೀನೋ ಅದೆಲ್ಲ ಮಾಡಿಕೊಡ್ಬೇಕು, ಅವ್ರನ್ನ ಖುಷಿ ಪಡಬೇಕು, ಅತ್ತೆ ಮಾವ ಖುಷಿ ಪಡಬೇಕು, ಅವ್ರಿಗೆ ನಾವೆಲ್ಲ ಹೊಸದಾಗಿ ಏನೇನೋ ಟ್ರೈ ಮಾಡಬೇಕು ಅಂತೆಲ್ಲ ಆಸೆ ಇದ್ದೇ ಇರುತ್ತೆ. ನನಗೂ ಅದೇ ಥರನೇ ಆಸೆ ಇದೆ. ನನ್ನ ಏನಾದರೂ ಹೊಸ ರೆಮಿಡಿ ಎಲ್ಲ ಟ್ರೈ ಮಾಡಿದ್ರೆ, ನನ್ನ ರಿಯಲ್ ಲೈಫಲ್ಲೂ ಅಷ್ಟೇ, ಅತ್ತೆ ಮಾವಂಗೆ ಗಂಡಂಗೆ ಎಲ್ಲ ಅಡುಗೆ ಮಾಡಿ ಕೊಡಬೇಕು. ನನಗೆ ಮೇಯ್ನಾಗಿ ಅಡುಗೆ ಮಾಡಿ ಕೊಡಬೇಕು ಅನ್ನೋದಕ್ಕಿಂತ ಅದನ್ನು ಅವ್ರು ತಿಂದು ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಪಾಪ ಚೆನ್ನಾಗಿಲ್ಲ ಅಂದರೆ ಬೇಕಾದರೆ ಅವ್ರು ಹೇಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅವ್ರು ಖುಷಿಯಾಗಿ ತಿನ್ನಬೇಕು, ನಂಗೆ ಅದು ತುಂಬಾ ಇಷ್ಟ. ಯೂಶ್ವಲಿ ನನ್ನ ಅಣ್ಣ ಏನಾದರೂ ಅಡುಗೆ ಮಾಡಿದ್ರೆ, ಈಗೀಗ ಇತ್ತೀಚೆಗೆ ಅಮ್ಮಂಗೆ ಒಂದೊಂದ್ಸಲ, ಅಮ್ಮ ನಿಂದು ಅಡುಗೆ ತಿಂದು ಬೋರ್ ಆಗಿಬಿಟ್ಟಿದೆ, ಆಶಾ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಅವಳ ಹತ್ರ ಮಾಡಿಸು, ನಾನು ಊರಿಗೆ ಹೋದಾಗೆಲ್ಲ ಅದೇ ಮಾಡ್ತಾನೆ. ಸೊ ಆ ಥರ ಖುಷಿ ಪಟ್ಟರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾನು ಮಾಡಿಕೊಟ್ಟಿದ್ದನ್ನು ಎಂಜಾಯ್ ಮಾಡ್ಕೊಂಡು ತಿಂದರೆ ಖುಷಿ ಆಗುತ್ತೆ ನನಗೆ. ಫೈನಲಿ ಇನ್ನೇನು ಕೆಲವೇ ದಿನಗಳಲ್ಲಿ 1000 ಸಂಚಿಕೆಗಳ ಹತ್ರ ಇದೆ ಭಾಗ್ಯಲಕ್ಷ್ಮಿ ಸೀರಿಯಲ್. ಇಷ್ಟೂ ದಿನ ನಿಮ್ಮನ್ನೆಲ್ಲನೂ ಕೂಡ ಪ್ರೀತಿಸ್ತಿದ್ದಂತಹ ಅಭಿಮಾನಿಗಳು, ನಿಮ್ಮ ಕ್ಯಾರೆಕ್ಟರ್ನ ಇಷ್ಟಪಡ್ತಿದ್ದಂತಹ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಅಂತ? ಹೌದು, ಇಲ್ಲ, ಇಷ್ಟು ವರ್ಷನೂ ಭಾಗ್ಯಲಕ್ಷ್ಮಿನ ತುಂಬ ಚೆನ್ನಾಗಿ ಪ್ರೋತ್ಸಾಹಿಸಿದ್ದೀರಾ, ತುಂಬ ಸಪೋರ್ಟ್ ಮಾಡಿದ್ದೀರಾ.
ಅದ್ರ ಬಗ್ಗೆ ನಂಗೆ ತುಂಬಾ ಖುಷಿ ಇದೆ, ಹೆಮ್ಮೆ ಇದೆ. ಸೊ ಎಷ್ಟೊಂದು ಜನ ನನ್ನ ಪಾತ್ರ ಈ ಥರ ಆಗಲಿ ಅಂತಲೂ ಕಾಯ್ತಾ ಇದ್ದವರು ಇದ್ದಾರೆ. ಸೊ ನನ್ನ ಫ್ಯಾನ್ಸ್ಗಳು ಓಕೆ ಆ ಪೂಜಂದು ಯಾವಾಗ ಹೈಲೈಟ್ ಆಗುತ್ತೆ, ಪೂಜಾ ಯಾವಾಗ ಈ ಥರ ಆಗ್ತಾಳೆ, ಬಿಕಾಸ್ ಆ್ಯಸ್ ನನಗೂ ಅಷ್ಟೇ ಹೀರೋಯಿನ್ ಆಗ್ಬೇಕನ್ನೋದು ನಂಗೆ ತುಂಬ ದೊಡ್ಡ ಕನಸು, ಆಸೆ ಇದೆ ನನಗೆ ತುಂಬಾ. ಒಳ್ಳೊಳ್ಳೆ ಮೂವೀಸ್ ಮಾಡಬೇಕು ಅಂತ ಆಸೆ ಇದೆ ಕನ್ನಡದಲ್ಲಿ. ಸೊ ಒಳ್ಳೊಳ್ಳೆ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಬೇಕು, ಅದೆಲ್ಲ ನನಗೂ ತುಂಬ ಆಸೆ ಇದೆ. ಸೊ ಆ ಒಂದು ಹಸುವಿಗೆ ಆ ಒಂದು ಅವಕಾಶ ಕೊಟ್ಟಾಗ ಒಂದು ತುಂಬಾ ಖುಷಿ ಆಗುತ್ತೆ. ಸೊ ಅದೇ ಥರ ನನಗೆ ಇವಾಗ ಏನೇ ಒಂದು ನಾನು ಮಾಡಬೇಕು ಅಂದ್ರೂ ತುಂಬ ಡೆಡಿಕೇಟೆಡ್ ಆಗಿ ಮಾಡ್ತೀನಿ. ನಾನು ಹೇಳ್ಕೊಬೇಕಂತಲ್ಲ, ಬಿಕಾಸ್ ಐ ಲವ್ ಆ್ಯಕ್ಟಿಂಗ್. ಇವಾಗ ಬಂದಿದ್ದೀವಿ, ನಾವು ಏನೋ ಒಂದು ಪ್ರೀತಿಸ್ತಾ ಇದ್ದೀವಿ ಅಂತಂದರೆ ನಮ್ಗೆ ಕಷ್ಟ ಆಗಲ್ಲ, ತುಂಬ ಕಷ್ಟ ಆಗಲ್ಲ, ನಾವು ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾಥ್ಸು ಅಥವಾ ಸೈನ್ಸು ಸಬ್ಜೆಕ್ಟ್, ಇದು 2 ಸಬ್ಜೆಕ್ಟಲ್ಲಿ ನಮಗೆ ಫೇವ್ರೇಟ್ ಯಾವುದಿರುತ್ತೋ ನಾವು ಅದರಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ತೊಗೊಳ್ಳೋದು. ಇಲ್ಲ ಅಂದರೆ ಕಮ್ಮಿ ಆಗುತ್ತೆ, ಯಾಕಂದರೆ ಇಷ್ಟಪಟ್ಟು ಕಲ್ತಿರೋಲ್ಲ ನಾವು ಅದನ್ನು. ಸೊ ಇದೂ ಹಾಗೆ, ನಾನು ಆ್ಯಕ್ಟಿಂಗ್ ಫೀಲ್ಡಿಗೆ ಬಂದಾಗ್ಲೂ ಅಷ್ಟೇ ತುಂಬ ಆಸೆ ಕನಸಿಟ್ಕೊಂಡು ಈ ಫೀಲ್ಡಿಗೆ ಬಂದಿದ್ದೀನಿ. ಸೊ ಅದಕ್ಕೆ ನಾನು ನನ್ನ ಎಷ್ಟು 100% ಕೊಡ್ತೀನಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ನನ್ನನ್ನು ಅಷ್ಟೇ ವೆಲ್ಕಮ್ ಮಾಡುತ್ತೆ. ಸೊ ಗೊತ್ತಿಲ್ಲ, ಯೂಶಲಿ ನಮ್ಮ ಡ್ಯಾಡಿ ಯಾವಾಗಲೂ ಹೇಳೋರು, ನಿನಗೆ ಸರಸ್ವತಿ, ನಾನು ಸ್ವಲ್ಪ ಓದೋದು ವಿಷಯದಲ್ಲೆಲ್ಲ ಬೈಸ್ಕೊತಾ ಇದ್ದೆ ಡ್ಯಾಡಿ ಹತ್ರ ಯಾವಾಗಲೂ. ಸೊ ಅದಕ್ಕೆ ನೀನು ಸರಸ್ವತಿ ಒಲ್ದಿಲ್ಲ ನೋಡು ಅಂತ ಬೈಯೋರು. ಅಮ್ಮ ಯಾವಾಗಲೂ ಹೇಳೋರು, ಇಲ್ಲ ಅವಳಿಗೆ ಬೇರೆ ರೀತಿಯಲ್ಲಿ ಒಲಿಯುತ್ತೆ, ಸುಮ್ಮನಿರಿ ನೀವು ಬೈಬೇಡಿ ಅಂತ ಅನ್ನೋರು, ಆಯಿತಾ. ಸೊ ಅದು ನನಗೆ ಮೇ ಬಿ ಸರಸ್ವತಿ ಈ ಥರ ರೂಪದಲ್ಲಿ ಒಲ್ದಿದೆ ಅಂತ ನನಗನ್ಸುತ್ತೆ. ಅದನ್ನು ನಾನು ತುಂಬ ಚೆನ್ನಾಗಿ ಕಾಪಾಡ್ಕೊತೀನಿ. ಅಷ್ಟೇ ಡೆಡಿಕೇಟೆಡ್ ಆಗಿ 100% ನಾನು ಕೆಲಸ ಮಾಡ್ತೀನಿ. ಯಾವುದೇ ಪಾತ್ರ ಕೊಟ್ಟರು, ಏನೇ ಆದ್ರೂ, ಅದೆಷ್ಟೇ ರಿಸ್ಕ್ ಇದ್ರೂ ನಾನು ತಗೊಂಡು ಮಾಡ್ತೀನಿ. ನಾನು ಇವಾಗ ಮೊನ್ನೆ ಒಂದು ರೀಸೆಂಟಾಗಿ ಭಾಗ್ಯಲಕ್ಷ್ಮಿಯಲ್ಲೇ ಟ್ರ್ಯಾಕ್ಟ್ರು ಓಡಿಸೋ ಸೀನು, ನಂಗೆ ತುಂಬ ಭಯ. ವೆಹಿಕಲ್ಸ್ ಅಂದ್ರೇ ಸಿಕ್ಕಾಪಟ್ಟೆ ಭಯ ನನಗೆ. ನನಗೆ ಸೈಕಲ್ ಓಡ್ಸೋಕ್ಕೆ ಬರಲ್ಲ ಇವಾಗ್ಲೂ, ಆಯಿತಾ. ತುಂಬ ಹೆದರ್ತೀನಿ ಗಾಡಿಗಳು. ಆಮೇಲೆ ನನಗೆ ಬೀಳೋದು, ಗಾಯ ಮಾಡ್ಕೊಳ್ಳೋದು ಅದೆಲ್ಲ ನಂಗೆ ತುಂಬ ಭಯ, ನನಗೆ ಅದೆಲ್ಲ ಆಗಲ್ಲ. ಸೊ ಅಂಥವಳು 5 ಡೇಸಲ್ಲಿ ನಾನು ಟ್ರ್ಯಾಕ್ಟ್ರ್ ಕಲಿತು, ಆಮೇಲೆ ನನ್ನ ಮೇಲೆ ಅಷ್ಟು ನಂಬಿಕೆನೂ ಇಟ್ಟರು ನಮ್ಮ ಟೀಮ್. ನನಗೆ ಅದು ತುಂಬ ಖುಷಿ ಇದೆ. ಓಕೆ, ಪೂಜಾ ಮಾಡ್ತಾಳೆ ಅನ್ನೋ ಒಂದು ಆಶಾ ಮಾಡ್ತಾಳೆ, ಪೂಜಾ ಇದನ್ನು ಪೂಜಾ ಕ್ಯಾರೆಕ್ಟ್ರಲ್ಲಿ ಆಶಾ ಇದನ್ನು ಮಾಡ್ತಾಳೆ ಅನ್ನೋದು ಅವರಿಗೂ ಒಂದು ಕಾನ್ಫಿಡೆನ್ಸ್ ಇತ್ತು. ಅದರಿಂದ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಆಯಿತು. ಓಕೆ, ಐ ಕ್ಯಾನ್ ಡೂ ದಿಸ್ ಅನ್ನೋ ಥರ. ಅದನ್ನೆಲ್ಲ ಮಾಡಿದೆ ಅಂದಾಗ, ಸೊ ಓಕೆ ನಾನು ಮಾಡ್ತೀನಿ, ಏನೇ ಆದರೂ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗೂ ಇದೆ. ಸೊ ಐ ಲವ್ ಈ ಪಾತ್ರ ಅಂತೂ ತುಂಬಾ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿನ. ಆ್ಯಂಡ್ ಅದರಲ್ಲೂ ಇವಾಗ ನನ್ನ ಕ್ಯಾರೆಕ್ಟರ್ ಎಷ್ಟು ಹೈಲೈಟ್ ಆಗ್ತದೆ ಅದೊಂದು ನಂಗೆ ಸಿಕ್ಕಾಬಿಟ್ಟೆ ಒಂದು ಕಡೆ ಎಮೋಷ್ನಲ್ಲೂ ಆಗಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಐ ಕಾಂಟ್ ಎಕ್ಸ್ಪ್ರೆಸ್ ಅದನ್ನು. ಮೇ ಬಿ ನಾನು ಇವಾಗ ನೀವು ಕೇಳಿದ್ರು ಹತ್ತು ಬಿಡ್ತೀನೇನೋ, ಅಷ್ಟು ಖುಷಿ ಇದೆ ನನಗೆ ಈ ಪಾತ್ರದ ಬಗ್ಗೆ, ಸೀರಿಯಸ್ಲಿ. ಮಾತಾಡ್ತಾ ಹೇಳ್ತಾ ಇದ್ರೆ ಹೀರೋಯಿನ್ ಆಗ್ಬೇಕು ಅಂತ ಹೇಳ್ಬಿಟ್ಟು, ಹೀರೋಯಿನ್ ಆಗಿ ಆಕ್ಟ್ ಮಾಡ್ಬೇಕು ಅಂದಾಗ ಯಾವ ನಟನ ಜೊತೆ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತ ಆಸೆ ಇದೆ ಅಂತ? ಐ ನೋ ದಿಸ್ ಕ್ವೆಶ್ಚನ್ ಬರುತ್ತೆ ಅಂತ. ಅಂದರೆ ನನಗೆ ಇವಾಗ ಗೊತ್ತಿಲ್ಲ, ಯಾರ ಜೊತೆ ಬಂದ್ರೂ ನಾನು ಮಾಡ್ತೀನಿ. ಓಕೆ, ಈಗ ಎಷ್ಟೊಂದು ಜನ ನಮ್ಗಳ ಥರನೇ, ಈಗ ನಾನು ಕೂಡ ಅವಕಾಶಕ್ಕೋಸ್ಕರ ಕಾಯ್ತಾ ಇದ್ದೀನಿ, ಅವಕಾಶ ಸಿಗ್ತಾ ಇಲ್ಲ. ಅವ್ರು ಒನ್ ಆರ್ ದ ಅದರ್ ಡೇ ಸಿಗತ್ತೆ, ವಿಲ್ ವೇಟ್ ಫಾರ್ ದಟ್. ಬಟ್ ಅದೇ ಥರನೇ ತುಂಬ ಜನ ಪಾಪ ಕಷ್ಟಪಡ್ತಿರ್ತಾರೆ. ಸೊ ಒಳ್ಳೆ ಗುಡ್ ಲುಕ್ಸ್ ಇಟ್ಕೊಂಡು, ಒಳ್ಳೆ ಟ್ಯಾಲೆಂಟ್ ಇಟ್ಕೊಂಡು ವೇಟ್ ಮಾಡ್ತಾ ಇರ್ತಾರೆ. ಸೊ ಆ ಥರದ್ದು ಒಂದು ಯಾವುದಾದ್ರೂ ಆಪರ್ಚುನಿಟಿ ಸಿಕ್ತು ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಎಸ್ ಸರ್ ಜೊತೆ ಸಿಕ್ಕಿದ್ರು ಮಾಡ್ತೀನಿ ಡೆಫಿನೆಟ್ಲಿ. ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಬಟ್ ಅದೇ ಆಸೆ ಇದೆ, ಒಂದು ಒಳ್ಳೆ ಡೆಡಿಕೇಟೆಡ್ ಆರ್ಟಿಸ್ಟ್ ಇರಬೇಕು. ಸುಮ್ಮನೆ ಈಗ ಇವಾಗಿನ ಸ್ವಲ್ಪ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಇದ್ರ ಬಗ್ಗೆ ಸುಮ್ಮನೆ ಕೆಲವೊಬ್ಬರು ಓಕೆ ನಾನು ಒಂದು ಮೂವಿ ಮಾಡಿದೆ, ನಾನು ಒಂದು ಸೀರಿಯಲ್ ಮಾಡಿದೆ, ಆ ಥರ ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಅವ್ರ ಜೀವನನೇ ಮುಡಿಪಾಗಿಟ್ಟಿರಬೇಕು. ನನಗೆ ಅದಕ್ಕೆ ಯಶ್ ಸರ್ ಅಂದರೆ ಯಾಕೆ ಇಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಅಷ್ಟೇ ಡೆಡಿಕೇಟೆಡ್. ಪದಮ ಅಂತೂ ಯಾವಾಗಲೂ ಹೇಳ್ತಾರೆ, ಬಿಕಾಸ್ ಅವ್ರ ಸ್ಟಾರ್ಟಿಂಗ್ ಡೇಸಿಂದನೂ ಪದಮ ಎಲ್ಲ ಅವ್ರ ಜೊತೆಗೆ ಇದ್ದವ್ರಲ್ವಾ. ಸೊ ಅವ್ರು ಯಾವಾಗಲೂ ಸುನೇತ್ರಮ್ಮ ಆಗಲಿ ಪದಮ ಆಗಲಿ ಹೇಳ್ತಾ ಇರ್ತಾರೆ, ನೀನು ಯಶ್ನ ಅಷ್ಟು ಇಷ್ಟಪಡ್ತೀಯಲ್ಲ, ಅವರೆಲ್ಲ ಹಿಂಗೆ ಬಂದು ಇಷ್ಟು ಕಷ್ಟಪಟ್ಟರು ಗೊತ್ತಾ, ಹಿಂಗೆಲ್ಲ ಡೆಡಿಕೇಟೆಡ್ ಆಗಿದ್ರು ಗೊತ್ತಾ, ಅದೆಲ್ಲ ಹೇಳ್ತಾ ಇರ್ತಾರೆ. ಸೊ ನಾನು ಅವ್ರ ಫ್ಯಾನ್ ಆಗಿದ್ದೀನಿ ಅಂದ ತಕ್ಷಣ ಬರೀ ಫ್ಯಾನ್ ಅಷ್ಟೇ ಅಲ್ಲ, ಅವರು ರೂಟಲ್ಲಿ ಹೋಗಬೇಕಲ್ವ ನಾವು ಕೂಡ. ಸೊ ಅದು ಕೂಡ ಹಾಗೇನೆ ನಂಗೆ ಆಸೆ ಇದೆ, ಇದೇ ಥರ ಹೋಗಬೇಕು, ಇದೇ ಥರ ಮಾಡಬೇಕು ಅಂತೆಲ್ಲ. ಆ್ಯಂಡ್ ಇದೇ ವಿಷಯದಲ್ಲಿ ಪುನೀತ್ ಸರ್ದು ನನಗೆ ತುಂಬಾ ಇಷ್ಟ, ಬಿಕಾಸ್ ಅಷ್ಟು ದೊಡ್ಡ ಆ್ಯಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಮಗ ಆದ್ರೂ ಅವ್ರು ಒಂಚೂರು ಅಡ್ವಾಂಟೇಜ್ ತೊಗೊಳ್ದೆ ಅದೇನೂ ಮಾಡಿದೆ, ಅವ್ರು ಎಷ್ಟು ಚೆನ್ನಾಗಿ ವೇಯಲ್ಲಿ ಹೋಗ್ತಾ ಇದ್ದಾರೆ, ಕಷ್ಟಪಟ್ಟುನೇ ಹೋಗಿದ್ದಾರೆ. ಈ ವಿಷಯದಲ್ಲಿ ಶಿವಣ್ಣ ಕೂಡ ಇನ್ಸ್ಪಿರೇಷನ್. ಮೊನ್ನೆ ರೀಸೆಂಟಾಗಿ ನಮ್ಮ ಫಂಕ್ಷನ್ಗೆ ಶಿವಣ್ಣ ಬಂದಿದ್ದರು. ಸೊ ಅವಾಗೂ ಅಷ್ಟೇ, ಅವ್ರು ಎಷ್ಟು ಡೆಡಿಕೇಟೆಡ್ ಅಂದರೆ
ಯಾರಾದರೂ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡಕ್ಕೆ ಕರೆದ್ರೆ ಟಕ್ಕಂತ ಓಡೋಗ್ತಾರೆ. ಒಂದು ಸ್ವಲ್ಪನೂ ಆ್ಯಟಿಟ್ಯೂಡ್ ಮಾಡಲ್ಲ. ನಾನು ಬರಲ್ಲ, ನಂಗೆ ಸಾಕಾಗಿದೆ ಏನೂ ಹೇಳಲ್ಲ. ಅವ್ರಿಗೆ ಏನೇ ಹುಷಾರಿಲ್ಲ, ಎಷ್ಟೇ ಸುಸ್ತಾಗಿದೆ ಅಂದರೂ ಪಾಪ ಎಷ್ಟು ಚೆನ್ನಾಗಿ ಹೋಗಿ ಮಾಡ್ತಾರೆ. ದಟ್ ಈಸ್ ಆಲ್ ಎಷ್ಟು ಇನ್ಸ್ಪೈರಿಂಗ್ ಅಂದರೆ ಅದನ್ನೆಲ್ಲ ನೋಡಿ ಕಲಿಯೋದು ತುಂಬಾ ಇದೆ ನಾವು. ಅದನ್ನು ಕಲ್ತ್ಕೋಬೇಕು. ನಮ್ಮ ಅಣ್ಣನಿಗೆ ಯಾವಾಗಲೂ ಹೇಳ್ತಾ ಇರ್ತಾನೆ, ನೋಡೋಣ ಟಿ ವಿಲೆಲ್ಲ ನೋಡಿದಾಗ ನೋಡೋಣ ಅವ್ರಿಗೊಂದು ಸ್ವಲ್ಪನೂ ಎಷ್ಟು ಇದು ಹೆಂಗೆ ಮಾಡ್ತಾರೆ, ಎಷ್ಟು ಖುಷಿ ಅವ್ರಿಗೆ ಇದನ್ನು ನೋಡೋಕ್ಕೆ. ಆ್ಯಂಡ್ ಪ್ರೋಗ್ರಾಮ್ ಮುಗಿಯೋ ತನಕ ಇದ್ದರು ಅವತ್ತು. ಬೇರೆಯವರಾಗಿದ್ದರೆ ಸಾಕು ನಾವು ಹೊರ್ಟೋಗ್ತೀವಿ ಅಂತ ಅಂದಿರೋರು ಏನೋ. ಪಾಪ ಅವ್ರು ಎಷ್ಟು ಚೆನ್ನಾಗಿ ಕೂತು ಎಷ್ಟು ಹುಷಾರಿಲ್ಲ ಅಂದ್ರೂ ನೋಡಿ ಅದೆಲ್ಲ ಮಾಡಿದ್ರು. ಅದೆಲ್ಲ ತುಂಬ ಖುಷಿ ಆಯಿತು. ಅದು ಎಲ್ಲಿ ಇಟ್ ಕಮ್ಸ್ ಫ್ರಮ್ ಮನೆಯಲ್ಲಿ ಹೆಂಗೆ ಬೆಳೆಸಿರ್ತಾರೋ ಹಂಗೇನೆ ಬಂದಿರತ್ತಲ್ವ. ಅದ್ರ ಬಗ್ಗೆ ಮಾತಾಡೋಷ್ಟು ನಾನು ದೊಡ್ಡವಳಲ್ಲ, ಬಟ್ ಸ್ಟಿಲ್ ಅದೊಂದು ಖುಷಿ ನನಗೆ ಮಾತಾಡೋಕೆ ಆ್ಯಕ್ಚುಲಿ. ಸೊ ಐ ಆಮ್ ವೆರಿ ಹ್ಯಾಪಿ. ಆ ಥರ ಎಲ್ಲ ನೋಡಿದಾಗ ನಾವು ಅದು ಹಂಗಿರಬೇಕು, ಆ ಥರ ಮಾಡಬೇಕು, ಆ ಥರ ಕಲಿಬೇಕು, ನಾವು ಹಾಗೆ ಹೋಗಬೇಕು ಅನ್ನೋದು ನಂಗೆ ತುಂಬಾ ಆಸೆ. ಸೊ ಅದಕ್ಕೆ ದಟ್ ಈಸ್ ಆಲ್ ವೆರಿ ಇನ್ಸ್ಪೈರಿಂಗ್. ಮತ್ತು ಇವಾಗ ನಾನು ಮುಖ್ಯಮಂತ್ರಿ ಚಂದ್ರು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ಅವರು ಅಷ್ಟೇ ಈಸ್ ವೆರಿ ನೈಸ್ ಪರ್ಸನ್. ಹೇಗೆ ಅಂದರೆ ಸರ್ ಏನಾದರೂ ಕರೀತಾ ಇರಬೇಕಾದ್ರೆ ಓಕೆ ನಾನು ಬರಲಾ, ನಂದಿಲ್ವಾ, ನಾನು ಅಲ್ಲಿ ಕೂತಿರಲ್ಲ, ಪರ್ಮಿಷನ್ ಕೇಳಿಕೊಂಡು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ, ಹೆಸರು ಮಾಡಿದ್ದಾರೆ, ದುಡ್ಡು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಆದರೂ ಅವ್ರ ಕೆಲಸಕ್ಕೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಸೊ ದಟ್ ಈಸ್ ಆಲ್ ವೆರಿ ವೆರಿ ಇನ್ಸ್ಪೈರಿಂಗ್. ನನಗಂತೂ ಯಾವಾಗಲೂ ಅದೇಂತ ಇರ್ತೀನಿ, ಅಮ್ಮ ನೋಡಿ ಅಮ್ಮ ಅವ್ರು ಎಷ್ಟು ಹೆಂಗಿರ್ತಾರೆ. ಇವಾಗ ನಾವೆಲ್ಲ ಎಷ್ಟು ಇದು ಮಾಡಿದ್ರೆ ಸುಸ್ತಾಗ್ತಿದೆ ಹಂಗೆ ಹಿಂಗೆ ಅಂತೀವಿ. ಅವರೆಲ್ಲ ನೋಡಿ ಅಮ್ಮ ಹಿಂಗಿದೆ. ನಾನು ಅದೇ ಪದಮ್ಮಂಗಾಗಲಿ ಸುನೀತಮ್ಮಗಾಗಲಿ ಅದೇ ಹೇಳ್ತಿರ್ತೀನಿ, ಎಷ್ಟು ಇದಲ್ವಮ್ಮ ಅಂತ. ನಂಗೆ ತುಂಬ ಇಷ್ಟ ಹಂಗಿರೋದಕ್ಕೆ ಆ್ಯಕ್ಚುಲಿ. ಸೊ ದಟ್ ಈಸ್ ಆಲ್ ವೆರಿ ಹ್ಯಾಪಿ ಥಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ನಮಗೆಲ್ಲ ಇಂಡಸ್ಟ್ರಿಯಲ್ಲಿ ಬೆಳೆಯೋದಕ್ಕೆ. ಇವರೆಲ್ಲರೂ ಇನ್ಸ್ಪೈರ್ ಆಗ್ತಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಪಾತ್ರನೂ ಕೂಡ ಸೊಗಸಾಗಿ ಮೂಡಿ ಬರ್ತಾ ಇದೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ನೀವು ಅನ್ಕೊಂಡಿರೋ ಹಾಗೆ ಆದಷ್ಟು ಬೇಗ ಹೀರೋಯಿನ್ ಕೂಡ ಆಗಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಾಯರ್ಕೆ ನಿಜ ಆಗ್ಬಿಡ್ಲಿ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಸ್ ಟಿವಿ. ಇದಾಗಿತ್ತು ನಟಿ ಪೂಜಾ ಅವರ ಅಂದ್ರೆ ರಿಯಲ್ ಲೈಫ್ ನ ಹೆಸರು ಬಂದ್ಬಿಟ್ಟು ಆಶಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.